ಈ ಸಂಜೆ ವೇಳೆಯಲ್ಲಿ ನಮ್ಮ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಸಹೋದರ ನಿರಂತ್ ಪ್ರಭು ಕೋನನಕುಂಟೆ ಆರಾಧನಾ ಮಂದಿರ ಅಸೆಂಬ್ಲಿಯಿಂದ ತುಂಬಾ ಪ್ರಯಾಸ ಪಡ್ತಾ ಇದ್ದಾರೆ. ಒಬ್ಬ ಯೌವನಸ್ಥನಾಗಿ ವಿಶೇಷವಾಗಿ ಕರ್ತನಲ್ಲಿ ಸಹೋದರನನ್ನ ನಾನು ವ್ಯಕ್ತಿಗತವಾಗಿ ಅಭಿನಂದಿಸಲು ಇಷ್ಟಪಡುತ್ತೇನೆ. ತುಂಬಾ ಭಾರ ಉಳ್ಳವನಾಗಿ, ಬಾಧ್ಯತೆ ಉಳ್ಳವನಾಗಿ ದೇವರ ಕಾರ್ಯದಲ್ಲಿ ಆ ಪ್ರಿಯ ಸಹೋದರನು ಹೋಗುತ್ತಿರುವಾಗ ದೇವರು ತಾನೇ ತನ್ನ ಕೃಪೆ, ತನ್ನ ಬಲ, ತನ್ನ ಧೈರ್ಯ, ಪ್ರೋತ್ಸಾಹ ಎಲ್ಲವನ್ನು ಪ್ರಿಯ ನಿರತ್ ಮಗನಿಗೆ ಅನುಗ್ರಹಿಸಿ ದೇವರು ನಡೆಸಲಿ. ಮತ್ತು ಸೇರಿ ಬಂದಿರುವ ಎಲ್ಲರಿಗೂ ಕೂಡ ಸ್ವಾಮಿ ಹೆಸರಿನಲ್ಲಿ ವಂದನೆಗಳನ್ನ ನಾನು ಸಲ್ಲಿಸುವನಾಗಿದ್ದೇನೆ. ನಾವು ಸ್ವಲ್ಪ ಸಮಯ ದೇವರ ವಾಕ್ಯದಿಂದ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ ಮೊದಲನೇ ವಚನದಿಂದ ಕೆಲವು ವಚನಗಳನ್ನ ನಾವು ಧ್ಯಾನ ಮಾಡೋಣ. ಮೊದಲನೇ ವಚನದಿಂದ 8ನೇ ವಚನದವರೆಗೂ ಯಾರಾದ್ರೂ ಸಹೋದರರು ಓದಿ ನನಗೆ ಸಹಾಯ ಮಾಡಿದ್ರೆ ಅನುಕೂಲ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನ ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ, ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು ನೀನು ಹೇಳಿದಂತೆ ಮಾಡಬಹುದು ಅಂದರು. ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದಳು. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಹಾಲು, ಮೊಸರನ್ನು, ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಸಹೋದರರಿಗೆ ಧನ್ಯವಾದಗಳು. ಕ್ಲುಪ್ತವಾಗಿ ವಾಕ್ಯ ಸಂದೇಶಕ್ಕೋಸ್ಕರ ಮತ್ತೊಂದು ಸಾರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕ್ರಿಸ್ತನಲ್ಲಿ ದೇವರೇ, ಈಗೋ ಕರ್ತನೆ, ನಿನ್ನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನೀನು ನಮಗೆ ಕೊಟ್ಟ ಆತ್ಮರಕ್ಷಣೆ, ಪಾಪ ಕ್ಷಮಾಪಣೆ, ನಿತ್ಯ ಜೀವಕ್ಕಾಗಿ ನಾವು ನಿನ್ನನ್ನು ಸ್ತುತಿಸ್ತೇವೆ ಸ್ವಾಮಿ. ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಲು ನಾವು ಸೇರಿ ಬಂದಿರುವಾಗ ಈಗೋ ನೀನೇ ನಿನ್ನ ಆತ್ಮನ ತುಂಬಿಸಿ ಮಾತನಾಡು ಸ್ವಾಮಿ. ನನಗೂ ಮತ್ತು ನಮ್ಮೆಲ್ಲರಿಗೂ ಮೇಲನ್ನುಂಟು ಮಾಡು. ಬಾಧ್ಯತೆ ವಹಿಸಿ ಕೆಲಸ ಮಾಡುತ್ತಿರೋ ಪ್ರಿಯ ಸಹೋದರ ನಿರಂತ್ ಮತ್ತು ಪ್ರಿಯ ಸಹೋದರನ ಜೊತೆ ಇರುವಂತ ಜೊತೆ ಸಂಗಡಿಗರಾದ ಸಹೋದರರನ್ನು ಕೂಡ ನೀನು ಬಲಪಡಿಸಿ ತಕ್ಕ ಪ್ರತಿಫಲ ಪ್ರಿಯರಿಗೆ ಅನುಗ್ರಹಿಸಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ನಾವು ಈಗ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನಮಗೆ ತುಂಬಾ ಪರಿಚಯನೇ ಈ ಭಾಗ. ಅಬ್ರಹಾಮನನ್ನ ದೇವರು ಕರೆದನು. ಅಬ್ರಹಾಮನಾಗಿದ್ದನು, ಅಂದ್ರೆ ದೇವರು ಆತನನ್ನ ಅಬ್ರಹಾಮನನ್ನಾಗಿ ಮಾಡಿದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಆತನನ್ನ ಆಶೀರ್ವದಿಸಿ ನಿನಗೆ ಸಂತಾನ ಕೊಡುತ್ತೇನೆ ಮತ್ತು ಒಂದು ದೇಶವನ್ನ, ಕಾನಾನ್ ದೇಶವನ್ನ ಕೊಡುತ್ತೇನೆ ಎಂಬ ವಾಗ್ದಾನಗಳನ್ನ ಆತನಿಗೆ ಅನುಗ್ರಹಿಸಿ ಆ ದೇಶದಲ್ಲಿ ಇರಿಸಿದನು, ಆತನನ್ನ ಕಾಪಾಡಿ ನಡೆಸಿದನು ಎಂಬುದಾಗಿ ನಾವು ಇಂದಿನ ಅಧ್ಯಾಯಗಳಲ್ಲಿ ನಾವು ಓದುವಂತವರಾಗಿದ್ದೇವೆ. ಆದ್ರೆ ಅದೇ ಸಂದರ್ಭದಲ್ಲಿ ಅಬ್ರಹಾಮನು ಬಲಹೀನನಾಗಿ ದೇವರನ್ನೇ ನಂಬಿಕೊಳ್ಳದೆ ಕೆಲ ಸಂದರ್ಭಗಳಲ್ಲಿ ಬಲಹೀನನಾಗಿ ಆತನು ದೇವರಿಗೆ ವಿರೋಧವಾಗಿ ನಡ್ಕೊಂಡನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ದೇವರಿಗೆ ವಿರೋಧವಾಗಿ ಅಂದ್ರೆ ಒಂದು ಕ್ಷಾಮಕಾಲ ಬಂದಂತ ಸಂದರ್ಭದಲ್ಲಿ ಆತನು ಐಗುಪ್ತ ದೇಶಕ್ಕೆ ಇಳಿದು ಹೋದನು. ಆದ್ರೆ ದೇವರು ಅಲ್ಲಿ ಆತನನ್ನ ಕನಿಕರಿಸಿ ಪುನಃ ಅಲ್ಲಿಂದ ಕರ್ಕೊಂಡು ಬಂದನು ಕನಾನ್ ದೇಶಕ್ಕೆ ಎಂಬುದಾಗಿ ನಾವು ನೋಡ್ತೀವಿ. ಅದು ಮಾತ್ರವಲ್ಲದೆ ಸಾರಳ ಮಾತನ್ನ ಕೇಳಿಕೊಂಡು ಹಾಗರಳನ್ನ ಆತನು ಮದುವೆ ಆಗಿ
ಅದು ಹಾಗರಳ ಮೂಲಕ ಸಂತಾನ ದೇವರು ಕೊಡುತ್ತಾನೆ ಎಂಬುದಾಗಿ ಸಾರಯಳು ಆತನ ತಲೆ ಕೆಡಿಸಿ ಅಲ್ಲಿ ಸಾರಯಳನ್ನ ಕೂಡಿ ಕ್ಷಮಿಸಿ ಹಾಗರಳನ್ನ ಮದುವೆ ಮಾಡಿಕೊಂಡವನೋ ಎಂಬಂತೆ ಆಕೆಯ ಮೂಲಕ ಇಸ್ಮಾಯಿಲ್ ಎಂಬ ಸಂತತಿಯನ್ನ ಆತನು ಪಡೆದುಕೊಳ್ಳುವುದನ್ನ ನಾವು ನೋಡ್ತೀವಿ. ಅನೇಕ ಕಹಿ ಘಟನೆಗಳು, ದೇವರಿಗೆ ವಿರೋಧವಾದ ಘಟನೆಗಳು ಆತನ ಜೀವಿತದಲ್ಲಿ ನಡೆದಂತ ಸಂದರ್ಭ, ಆ ಕಾಲಘಟ್ಟ ಅದು ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಆ ಕಾಲಘಟ್ಟದಲ್ಲಿ ಅಬ್ರಹಾಮನು ದೇವರನ್ನ ಎದುರು ನೋಡಿದನು, ದೇವರಲ್ಲಿ ತನ್ನನ್ನ ಸರಿ ಮಾಡಿಕೊಳ್ಳಕ್ಕೆ ಹೆಣಗಾಡಿದನೆಂಬುದಾಗಿ ನಾವು ಓದುವಂತವರಾಗಿದ್ದೇವೆ. ಈ 16ನೇ ಅಧ್ಯಾಯದ ಮುಕ್ತಾಯದಲ್ಲಿ ಇಸ್ಮಾಯಿಲನು ಹುಟ್ಟುತ್ತಾನೆ ಎಂಬುದಾಗಿ ನಮಗೆ ಗೊತ್ತು. ಆದ್ರೆ 17ನೇ ಅಧ್ಯಾಯ ಪ್ರಾರಂಭದಲ್ಲಿ ಅಬ್ರಹಾಮನು 99 ವರ್ಷದವನು ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ಅಲ್ಲಿ 86 ವರ್ಷ, ಇಲ್ಲಿ 99 ವರ್ಷದವನಾಗಿ 13 ವರ್ಷಗಳ ಕಾಲ ಯೆಹೋವನು ಕರ್ತನಾದ ದೇವರು ಅಥವಾ ದೇವರಾದ ಕರ್ತನು ಅಬ್ರಹಾಮನಿಗೆ ದರ್ಶನ ಕೊಡಲೇ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಅದು ಕತ್ತಲಿನ ಕಾಲ, ಅದು ದೇವರ ದರ್ಶನ ಇಲ್ಲದಿರುವಂತ ಅಥವಾ ದೇವರ ಸಹವಾಸ ಇಲ್ಲದಿರುವಂತ ಒಂದು ಸಂದರ್ಭ, ಆ ಒಂದು ಕಾಲ ಅದು ತುಂಬಾ ಕಹಿಯಾದ ಕಾಲ ಎಂಬುದಾಗಿ ನಾವು ನೋಡ್ತೀವಿ. ಹೀಗೆ ದೇವರ ಸಹವಾಸ, ದೇವರ ಸಾನ್ನಿಧ್ಯ, ದೇವರ ಅನ್ಯೋನ್ಯತೆ ಖಂಡಿತವಾಗಿ ವಿಶ್ವಾಸಿಗೆ ಇಲ್ಲದೆ ಇದ್ರೆ ಅದು ತುಂಬಾ ಅಪಾಯಕರವಾದ ಕಾಲ, ತುಂಬಾ ಕಷ್ಟಕರವಾದ ಕಾಲ, ತುಂಬಾ ಕಹಿಯಾದ ಕಾಲ ಎಂಬುದಾಗಿ ಹೇಳೋದ್ರಲ್ಲಿ ಅದರಲ್ಲಿ ಎರಡನೇ ಮಾತೆ ಇಲ್ಲ ಪ್ರೇರೆ. ಯಾಕಂದ್ರೆ ಎಷ್ಟೇ ಇದ್ದರು, ಏನೇ ಇದ್ದರು, ಯಾರೇ ಇದ್ದರು, ಎಂತವರೇ ಇದ್ದರು ನಮ್ಮ ಜೊತೆ ಕರ್ತನು ಇಲ್ಲದೆ ಹೋದರೆ ಖಂಡಿತವಾಗಿ ಅದೆಲ್ಲ ಬರೀ ಶೂನ್ಯ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಅಲ್ವಾ. ದೇವರು ಆತನ ಪ್ರತ್ಯಕ್ಷತೆ ಅಥವಾ ಆತನ ಸಹವಾಸ ವಿಶ್ವಾಸಿಗೆ ಇಲ್ಲದೆ ಇದ್ರೆ ಖಂಡಿತವಾಗಿ ಅದು ತುಂಬಾ ನಷ್ಟ, ತುಂಬಾ ಕಷ್ಟ, ನಷ್ಟ, ಅದು ಭರಿಸಲಾರದು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ದೇವರ ಸಹವಾಸ ಇಲ್ಲದೆ ವಿಶ್ವಾಸ ಇರೋದಕ್ಕೆ ತುಂಬಾ ಕಷ್ಟ ಪ್ರೇರೆ. ಒಂದು ಮೀನು ಯಾವ ರೀತಿ ಅದು ನೀರಿನಲ್ಲಿದ್ರೆ ಕ್ಷೇಮವಾಗಿರುತ್ತೋ, ಅದೇ ರೀತಿ ಆ ನೀರಿನಿಂದ ಮೇಲಕ್ಕೆ ಆ ಮೀನನ್ನ ಎತ್ತಿದ್ರೆ ಆ ಒದ್ದಾಡುತ್ತದಲ್ಲ, ಆ ನೀರಿನ ಸಹವಾಸ ಇಲ್ಲದೆ ಇದ್ರೆ ಒದ್ದಾಡಿ ಕಡೆಗೆ ಅದು ಸಾಯುತ್ತೆ ಎಂಬುದಾಗಿ ನಮಗೆ ಗೊತ್ತಿರುವಂತ ಅದು ಜನರಲ್ ವಿಚಾರನೆ, ಸಾಮಾನ್ಯವಾದ ವಿಚಾರನೆ. ಆದ್ರೂ ಕೂಡ ನಾವು ಕೂಡ ದೇವರ ಸಹವಾಸದಲ್ಲಿ ಇಲ್ಲದೆ ಹೋದರೆ, ಕರ್ತನ ಸನ್ನಿಧಿಯಲ್ಲಿ, ಕರ್ತನ ಮಾರ್ಗದಲ್ಲಿ ನಾವು ಇರದೇ ಇದ್ರೆ ನಮ್ಮ ಆತ್ಮೀಯ ಜೀವಿತ ಒದ್ದಾಟದ ಜೀವಿತವಾಗಿರುತ್ತದೆ ಪ್ರಿಯರೇ. ಒದ್ದಾಟ ಅಂದ್ರೆ ಅದು ತುಂಬಾ ಕಷ್ಟ, ತುಂಬಾ ಹಿಂಸೆ. ಅದು ದೇವರ ಸಹವಾಸ, ದೇವರ ಸಾನ್ನಿಧ್ಯ ನಮಗೆ ಖಂಡಿತವಾಗಿ ವಿಶ್ವಾಸಿಗೆ ಅದು ವ್ಯಕ್ತಿಗತವಾಗಿ ಇರಲೇಬೇಕೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಅಥವಾ ಓದುವಂತವರಾಗಿದ್ದೇವೆ ಪ್ರೇರೆ. ಹೀಗೆ ಅಬ್ರಹಾಮನು ಮಾಡದಂತ ಅನೇಕ ಬಲಹೀನ ಕಾರ್ಯಗಳ ನಿಮಿತ್ತವಾಗಿ ದೇವರು ದರ್ಶನ ಕೊಡಲಿಲ್ಲ. ಆಮೇಲೆ ಆತನು ತನ್ನನ್ನು ತಾನು ಸರಿ ಮಾಡಿಕೊಂಡ ಮೇಲೆ ದೇವರು ಪುನಃ ಆತನು 17ನೇ ಅಧ್ಯಾಯದ ಇಂದ ಮತ್ತೆ ಆರಂಭ ಮಾಡ್ದ ದೇವರ ದರ್ಶನ ಕೊಡೋದು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಓದ್ತಾ ಇದ್ದೀವಿ. ಪುನಃ ದರ್ಶನ ಇಲ್ಲಿ ಕೊಡ್ತಾ ಇದ್ದಾನೆ ಪ್ರೇರೆ. ಇಲ್ಲಿ 18ನೇ ಅಧ್ಯಾಯದಲ್ಲಿ ಎಂತ ಒಂದು ಪರಿಸ್ಥಿತಿ ಅಂದ್ರೆ, ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ಗುಡಾರದಲ್ಲಿ ಆತನು ಕೂತುಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಈ 13 ವರ್ಷಗಳ ಕಾಲ ಆತನು ಕತ್ತಲಿನಲ್ಲಿ ಕೂತ ಅಬ್ರಹಾಮನು ಕತ್ತಲಿನಲ್ಲಿ ಕೂತುಕೊಂಡವನಾಗಿ ಅಂದ್ರೆ ಯಾವುದೇ ಆತ್ಮೀಯ ಕ್ರಿಯೆಗಳು, ಆತ್ಮೀಯ ಚಟುವಟಿಕೆಗಳು ಇಲ್ಲದೆ ಆತನು ಕತ್ತಲಿನ ಸಮಯದಲ್ಲಿ ಇದ್ದಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲು ಅದು ಖಂಡಿತವಾಗಿ ವಿಶ್ವಾಸಿಗೆ ಒಳ್ಳೇದು ಅಲ್ವೇ ಅಲ್ಲ ಪ್ರೇರೆ. ನಾವು ಸೂರ್ಯನ ಬೆಳಕಿಗೆ, ಸೂರ್ಯನ ಕಿರಣಗಳು ಕೆಲ ತಿಂಗಳುಗಳು ನಮ್ಮ ಮೇಲೆ ಬೀಳದೆ ಹೋದ್ರೆ, ನಾನು ಕೇಳಿದ್ದೀನಿ ಪಾರಿವಾಳಗಳ ಮೇಲೆ ಅದೆಷ್ಟು ಜಸ್ಟ್ ಕೆಲ ತಿಂಗಳುಗಳು ಸೂರ್ಯನ ಒಂದು ಕಿರಣಗಳು, ಒಂದು ಶಾಖ ಬೀಳದೆ ಇದ್ರೆ ಖಂಡಿತವಾಗಿ ಪಾರಿವಾಳ ಬೇಗ ಸಾಯುತ್ತೆ ಎಂಬುದಾಗಿ ನಾನು ಕೇಳಿದ್ದೀನಿ ಪ್ರೇರೆ. ಹಾಗೆ ಸೂರ್ಯನ ಕಿರಣಗಳು ಇಡೀ ಪ್ರಪಂಚಕ್ಕೆ ಅವಸರ, ಗಿಡ ಮರಗಳಿಗೆ ಅವಸರ, ಸಮುದ್ರಕ್ಕೆ ಅವಸರ, ಎಲ್ಲದಕ್ಕೂ ಅವಸರ, ಮನುಷ್ಯರಿಗೆ ಬಹು ಅವಸರ ಪ್ರೇರೆ. ಹಾಗೆ ನೀತಿ ಸೂರ್ಯನಾದ ದೇವರ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೆಂಬ ಸೂರ್ಯನ ಆತನ ಕಿರಣಗಳು, ಆತನ ಶಾಖ
ನಮ್ಮ ಮೇಲೆ ಬೀಳದೆ ಇದ್ರೆ ಆತ್ಮೀಯವಾಗಿ ನಾವು ಕೂಡ ಸತ್ತಂತ ಸ್ಥಿತಿಯಲ್ಲೇ ನಾವು ಇರುವಂತವರಾಗಿದ್ದೇವೆ ಎಂಬುದಾಗಿ ನಾವು ಈ ವಾಕ್ಯಗಳಿಂದ ನಾವು ನೋಡ್ತೀವಿ. ಹೀಗೆ ಅಬ್ರಹಾಮನು ಹಿಂದೆ ಕತ್ತಲಿನಲ್ಲಿ ಕೂತಿದ್ದ ಅಬ್ರಹಾಮನು ಈಗ ಮಧ್ಯಾಹ್ನದಲ್ಲಿ ಕೂತಿದ್ದಾನಂದ್ರೆ, ಮಧ್ಯಾಹ್ನ ಅಂದ್ರೆ ಅದು ತುಂಬಾ ಪ್ರಖರವಾದ ಬೆಳಕು ಪ್ರಿಯರೇ. ತುಂಬಾ ಆ ಆ ಮಧ್ಯಾಹ್ನದ ಸೂರ್ಯನ ಶಾಖ ಬಹುವಾಗಿ ಇರುತ್ತೆ ಎಂಬುದಾಗಿ ನಮಗೆ ಗೊತ್ತಿರುವಂತ ವಿಚಾರನೆ. ಹೀಗೆ ಅಬ್ರಹಾಮನು ಮಧ್ಯಾಹ್ನದಲ್ಲಿ ಕೂತಿದ್ದಾನಂದ್ರೆ ತನ್ನನ್ನ ದೇವರ ಹೆಸರಿನಲ್ಲಿ ಕರ್ತನಲ್ಲಿ ತನ್ನನ್ನು ತಾನು ಸರಿ ಮಾಡಿಕೊಂಡಿದ್ದಾನೆ, ಸರಿಪಡಿಸಿಕೊಂಡಿದ್ದಾನೆ, ತನ್ನ ದೇವರಲ್ಲಿ ಕ್ಷಮಾಪಣೆ ಕೇಳಿಕೊಂಡಿದ್ದಾನೆ, ದೇವರನ್ನ ಯಥಾರ್ಥವಾಗಿ ಎದುರು ನೋಡಿದ್ದಾನೆ. ದೇವರೇ, ನಾನ್ ನಿನಗೆ ವಿರೋಧವಾಗಿ ನಾನು ನಡ್ಕೊಂಡಿದ್ದೇನೆ ಸ್ವಾಮಿ, ನನ್ನ ತಪ್ಪುಗಳನ್ನ ಕ್ಷಮಿಸು, ನನ್ನ ಪಾಪಗಳನ್ನ, ನನ್ನ ಅವಿವೇಕದ ಅಪನಂಬಿಕೆಯ ಕಾರ್ಯಗಳನ್ನ ನೀನು ಕ್ಷಮಿಸು ಎಂಬುದಾಗಿ ಆತನು ದೇವರಲ್ಲಿ ಆ ಯಥಾರ್ಥನಾಗಿ ಆತನು ಕರ್ತನಿಗೋಸ್ಕರ ಎದುರು ನೋಡಿದ ದೇವರು ಆತನಿಗೆ ಈಗ ದರ್ಶನ ಕೊಡುವುದಕ್ಕೆ ಆರಂಭ ಮಾಡಿದ್ದಾನೆ. ಹೀಗೆ ನಮ್ಮ ಜೀವಿತದಲ್ಲಿ ಕೂಡ ಅಷ್ಟೇ ಪ್ರೇರೆ, ನನ್ನಲ್ಲಾಗಬಹುದು, ನಮ್ಮಲ್ಲಾಗಬಹುದು, ದೇವರಿಗೆ ವಿರೋಧವಾದ ಕಾರ್ಯಗಳಿರುವಾಗ ದೇವರು ನಮ್ಮ ಮೂಲಕವಾಗಿ ತನ್ನ ಕಾರ್ಯಗಳನ್ನ ಮಾಡೋದಕ್ಕೆ ಅದು ಅಸಾಧ್ಯ ಪ್ರೇರೆ. ಯಾಕಂದ್ರೆ ಆತನು ಪರಿಶುದ್ಧನು, ಆತನು ನೀತಿ ಸ್ವರೂಪನಾದ ದೇವರು. ಹಾಗಾಗಿ ಆತನು ಬೆಳಕಾಗಿರುವುದರಿಂದ ನಮ್ಮಲ್ಲಿ ಬೆಳಕೇ ಇರಬೇಕು, ಕತ್ತಲು ಇರಬಾರದು ಎಂಬುದಾಗಿ ನಾವು ಓದುವಂತವರಾಗಿದ್ದೇವೆ ಅಲ್ವಾ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಆದ್ರೆ ಯೋಹಾನ್ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಎಲ್ಲಿದ್ದಾನೆ ಅಂತ ನೋಡ್ತೀವಿ, ಕತ್ತಲೆಯಲ್ಲಿದ್ದಾನೆ ಎಂಬುದಾಗಿ. ಸಭೆಗಳಲ್ಲಿ ಇವತ್ತು ಅನೇಕ ಸಭೆಗಳು ಅನೇಕ ಸಭೆಗಳಲ್ಲಿ ವಿಶ್ವಾಸಿಗಳು ಕತ್ತಲಿನಲ್ಲಿ ಕೂತಂತ ಸ್ಥಿತಿಯನ್ನ ನಾವು ನೋಡ್ತೀವಿ. ಸಹೋದರರನ್ನ ದ್ವೇಷಿಸಿದರೆ ಕತ್ತಲಿನಲ್ಲಿ ಇರುವಂತವನು ಎಂಬುದಾಗಿ, ಕೊಲೆಗಾರನು ಎಂಬುದಾಗಿ ನಾವು ನೋಡ್ತೀವಿ ಇಲ್ವಾ. ಸೊ ನಾವು ಬೆಳಕಿನವರಾಗಿರ್ಬೇಕು ಅಲ್ಲ, ನಾವು ಬೆಳಕಿನಲ್ಲಿ ನಡೆಯುವಂತವರಾಗಿರ್ಬೇಕು, ಬೆಳಕಿನಲ್ಲಿ ಜೀವಿಸುವಂತವರಾಗಿರ್ಬೇಕು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನ ಕೊಡುವಂತದ್ದು ಎಂಬುದಾಗಿ ನಾವು ಯೋಹಾನ್ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ. ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ಬೆಳಕು ಆ ಸೂರ್ಯನ ಆ ಸನ್ನಿಧಿಯಲ್ಲಿ ಅಥವಾ ಆ ಶಾಖದಲ್ಲಿ ನಾವು ಇರುವಂತವರಾಗಿ ನಾವು ಮುಂದೆ ಹೋಗುವಾಗ ದೇವರಿಗೆ ಎಷ್ಟೋ ಮಹಿಮೆ, ಎಷ್ಟೋ ಘನತೆ ಪ್ರಿಯರು. ಇಲ್ಲಿ ಅಬ್ರಹಾಮನು ಒಟ್ಟಿನಲ್ಲಿ ಅಂತ ಒಂದು ಸ್ಥಿತಿಗೆ ಅಬ್ರಹಾಮನು ಇಲ್ಲಿಗೆ ಬಂದಿದ್ದಾನೆ, ಮಧ್ಯಾಹ್ನದಲ್ಲಿ ಕೂತಿದ್ದಾನೆ, ಬೆಳಕಿನಲ್ಲಿ ಕೂತಿದ್ದಾನೆ. ಹಾಗಾಗಿ ಕರ್ತನು ಈಗ ಆತನಿಗೆ ದರ್ಶನವನ್ನ ಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ಓದ್ತಾ ಇದ್ದೀವಿ ಪ್ರೇರೆ. ಆದ್ರೆ ಲೋಟನು ಎಲ್ಲಿ ಕೂತಿದ್ದಾನೆ? 19ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಆತನು ಸಾಯಂಕಾಲದಲ್ಲಿ ಸೊದೋಮ್ ಗೊಮೋರದ ಗುಡಾರದ ಅದು ಊರಿನ ಬಾಗಿಲಲ್ಲಿ ಕೂತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಲೋಟನ ಎಲ್ಲಿ ಕೂತಿದ್ದಾನಂದ್ರೆ ಯಾವಾಗ ಅಂದ್ರೆ ಸಾಯಂಕಾಲದ ವೇಳೆ ಸೂರ್ಯನು ಮುಳುಗುವಂತ ಸಂದರ್ಭ, ಕತ್ತಲಿನ ಸಮಯ ಸಮೀಪವಾದಂತ ಸಂದರ್ಭದಲ್ಲಿ ಲೋಟನು ಕೂತಿದ್ದಾನೆ ಎಂಬುದಾಗಿ ನಾವು ಓದ್ತೀವಿ ಇಲ್ವಾ. ಅಬ್ರಹಾಮನಾದ್ರೂ ಮಧ್ಯಾಹ್ನದಲ್ಲಿ ಕೂತಿದ್ದಾನೆ, ಲೋಟನಾದರೂ ಸಾಯಂಕಾಲದಲ್ಲಿ ಹಾಗೂ ಸೊದೋಮ್ ಊರ್ ಬಾಗಿಲಿನಲ್ಲಿ ಆತನು ಕೂತಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇರುವಾಗ ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ಹೆಚ್ಚಾಗಿ ಕೂರ್ತಾ ಇದೀವ ಅಥವಾ ಈ ಲೋಕದ ಸನ್ನಿಧಿಯಲ್ಲಿ ಅಥವಾ ದೇವರಿಗೆ ವಿರೋಧಿಯಾದ ಸೈತಾನ್ನ ಸನ್ನಿಧಿಯಲ್ಲಿ ಹೆಚ್ಚಾಗಿ ಕೂರ್ತಾ ಇದೀವಿ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳೋಣ ಅಲ್ವಾ. ಖಂಡಿತವಾಗಿ ನನ್ನನ್ನು ನಾನೇ ಪರೀಕ್ಷೆ ಮಾಡಿಕೊಳ್ಳಬೇಕು ಈ ವಿಚಾರದಲ್ಲಿ. ಲೋಟನು ನೀತಿವಂತನೇ, ದೇವರಿಂದ ರಕ್ಷಣೆ ಹೊಂದಿದಂತ ನೀತಿವಂತನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೀವಿ ಪುರೇ. ಆದ್ರೂ ಕೂಡ ಆ ನೀತಿವಂತನಾದ ಲೋಟನು ಆತನ ಪರಿಸ್ಥಿತಿ ಏನಂದ್ರೆ ಕತ್ತಲಿನ ಪರಿಸ್ಥಿತಿಯಲ್ಲಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಯೇಸು ಇಲ್ಲಿ 3 ಪುರುಷರು, ಯಾರೋ 3 ಮಂದಿ ಪುರುಷರು ಎಂಬುದಾಗಿ ನಾವು ಓದ್ತಾ ಇದ್ವಿ. ಅಂದ್ರೆ ಆ 3ರಲ್ಲಿ ಒಬ್ಬರು ಯಾರಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅಬ್ರಹಾಮನು ನನ್ನ ದಿನವನ್ನ ನೋಡಿ ಸಂತೋಷಗೊಂಡನೆಂಬುದಾಗಿ ಆ ಯೋಹಾನ್ ಸುವಾರ್ತೆಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಾನೇ ಅಲ್ಲಿ ಹೇಳ್ತಾನೆ. ಇಲ್ಲಿ ಯೇಸು ಕ್ರಿಸ್ತನೇ ಅಬ್ರಹಾಮನಿಗೆ ದರ್ಶನ ಕೊಡ್ತಾ ಇರೋದು. ಆದ್ರೆ ಇನ್ನೊಂದು ವಿಷಾದಕರ ವಿಚಾರ ಏನಂದ್ರೆ ಲೋಟನ ಮನೆಗೆ
ಇಬ್ಬರು ದೂತರು ಹೋಗ್ತಾ ಇದಾರೆ ಅಷ್ಟೇ. ದೇವರು ಅಲ್ಲಿಗೆ ಹೋಗ್ಲಿಲ್ಲ ಪ್ರೇರೆ, ಕರ್ತನ ಅಲ್ಲಿಗೆ ಹೋಗ್ಲಿಲ್ಲ ಪ್ರೇರೆ. ಅಬ್ರಹಾಂನಿರುವ ಸ್ಥಳಕ್ಕೆ ದೇವರು ಬರ್ತಾ ಇದ್ದಾನೆ, ಜೊತೆಗೆ ಅದನ್ನ ದೂತರು ಇದ್ದಾರೆ. ಆದ್ರೆ ಲೋಟನ ಮನೆಗೆ ಮಾತ್ರ ದೇವರು ಹೋಗ್ಲೇ ಇಲ್ಲ ಪ್ರೇರೆ. ಕರ್ತನು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಪಡಲಿಲ್ಲ. ಕರ್ತನು ಆತನ ವಿಚಾರದಲ್ಲಿ ಆನಂದ ಪಡಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಯಾಕೆ? ಲೋಟನ ಮನೆಗೆ ದೇವರು ಹೋಗಲೇ ಇಲ್ಲ, ಲೋಟನಿಗೆ ದೇವರ ದರ್ಶನ ಸಿಗಲೇ ಇಲ್ಲ. ಏನಕ್ಕೆ ಅಲ್ವಾ? ಆಲೋಚನೆ ಮಾಡೋಣ ನಾವು. ಆತನು ಆ ವ್ಯಾಪಾರ ವಿಚಾರವಾಗಿ ಅಥವಾ ಲೋಕದಲ್ಲಿ ಚೆನ್ನಾಗಿ ಆನಂದವಾಗಿ ಸಂತೋಷವಾಗಿ ಸಮೃದ್ಧಿಯಾಗಿ ಬಾಳಬೇಕೆಂಬುದಾಗಿ ಜೀವಿಸಬೇಕೆಂಬುದಾಗಿ ಇಷ್ಟಪಟ್ಟನು. ಆತನು ಮನೆಯನ್ನ ಕಟ್ಟಿಕೊಂಡನೆಂಬುದಾಗಿ ನಾವು ನೋಡ್ತೀವಿ. ಮನೆ ಕಟ್ಟಿಕೊಳ್ಳೋದಂದ್ರೆ ಏನದ್ರ ಅರ್ಥ? ಮನೆ ಕಟ್ಟಿಕೊಳ್ಳೋದು ಒಳ್ಳೇದೇ ಲೋಕದಲ್ಲಿ, ಮನೆ ಅವಸರ. ಆದ್ರೆ ಆ ಸಂದರ್ಭಕ್ಕೆ ಅಬ್ರಹಾಮನು ಗುಡಾರಗಳನ್ನ ಅಲ್ಲಲ್ಲಿ ಹಾಕ್ಸುತ್ತಾ ಬರ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಲೋಟನು ಮನೆಯನ್ನ ಕಟ್ಟಿಕೊಂಡನೆಂಬುದಾಗಿ ನಾವು ನೋಡ್ತೀವಿ. ಅಬ್ರಹಾಮನಿಗೂ ಲೋಟನಿಗಿರುವಂತ ವ್ಯತ್ಯಾಸ ಇದೆ. ಅಬ್ರಹಾಮನು ಪ್ರವಾಸಿಯಾಗಿ ಜೀವಿಸಿದನು, ಲೋಟನು ಪ್ರವಾಸಿಯಾಗಿ ಜೀವಿಸ್ಲಿಲ್ಲ. ಇದೇ ನಮಗೆ ಶಾಶ್ವತ, ಇದೇ ನಮಗೆ ಸ್ಥಿರ ಅನ್ನೋ ಆಲೋಚನೆಯಲ್ಲಿ ಆತನು ಜೀವನ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಓದ್ತಾ ಇದ್ದೀವಿ. ಅನೇಕ ಸಾರಿ ನಾವು ಕೂಡ ಅಷ್ಟೇ, ಈ ಲೋಕನೇ ನಮಗೆ ಶಾಶ್ವತ ಅನ್ನೋ ನಾವು ಆ ವಿಚಾರಗಳನ್ನ ನಾವು ಮರೆತು ನಾವು ಬದುಕ್ತಾ ಇರ್ತೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಆ ಶಾಶ್ವತವಾದ ಪಟ್ಟಣ ನಮಗೆ ಇದೆ ಎಂಬ ಆಲೋಚನೆ ನಮಗೆ ತುಂಬಾ ಕಡಿಮೆ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ಮರೆತು ಬಿಟ್ಟಿರ್ತೀವಿ. ಈ ಮರೆಯೋದಕ್ಕೆ ಕಾರಣ ಏನು? ಯಾರು? ನಾವೇ ಇಲ್ವಾ? ನಾವೇ. ಹಾಗಾಗಿ ಇಲ್ಲಿ ನಾವು ನೋಡುವಾಗ ಅಬ್ರಹಾಮನಿಗೆ ದರ್ಶನ ಕೊಟ್ಟ ದೇವರು ಲೋಟನಿಗೆ ದರ್ಶನ ಕೊಡಲಿಲ್ಲ. ಇಲ್ಲಿ ಮಧ್ಯಾಹ್ನದಲ್ಲಿ ಕೂತಿದ್ದಾನೆಂಬುದಾಗಿ ನೋಡುವಾಗ ಅಬ್ರಹಾಮನು ತನ್ನನ್ನು ತಾನು ದೇವರಲ್ಲಿ ಸಿದ್ಧ ಮಾಡಿಕೊಂಡಿದ್ದಾನೆ, ಸರಿ ಮಾಡಿಕೊಂಡಿದ್ದಾನೆ. ತನ್ನ ತಪ್ಪುಗಳನ್ನ ಒಪ್ಪಿಕೊಂಡವನಾಗಿ ತನ್ನ ದೇವರಿಗೆ ಒಳಗಾಗಿ ತನ್ನ ಕರ್ತನನ್ನ ಎದುರು ನೋಡುವವನಾಗಿ ಇದ್ದಾನೆಂಬುದಾಗಿ ನಾವಿಲ್ಲಿ ಓದ್ತಾ ಇದ್ದೀವಿ ಪ್ರೇರೆ. ಹೀಗಿರುವಾಗ ನಾವು ಕರ್ತನಲ್ಲಿ ಪ್ರೇರೆ, ನಾವು ದೇವರ ಸನ್ನಿಧಿಯಲ್ಲಿ ಹೆಚ್ಚಾಗಿ ಕೂತ್ರೆ ನಮ್ಮ ಜೀವಿತ ಎಂತ ಒಂದು ಶ್ರೇಷ್ಠ ಜೀವಿತ ಅಲ್ವಾ? ಖಂಡಿತವಾಗಿ ಪ್ರೇರೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಎಂಬುದಾಗಿ ನಾವು ನೋಡ್ತೀವಿ ಅಲ್ಲ. ನಿಂತುಕೊಳ್ಳದೆ, ನಡೆಯದೆ, ಕೂತುಕೊಳ್ಳದೆ ಎಂಬ 3 ವಿಚಾರವನ್ನ ಮೊದಲನೇ ಕೀರ್ತನೆಯಲ್ಲಿ ನಾವು ಓದ್ತಾ ಇದ್ವಿ. ಹಾಗಾದ್ರೆ ನಾವು ಯಾರ ಸಂಗಡ ಕೂರ್ತಾ ಇದ್ದೀವಿ? ಯಾರೊಟ್ಟಿಗೆ ಕೂರ್ತಾ ಇದ್ದೀವಿ ಅಲ್ಲ? ದೇವರೊಟ್ಟಿಗೆ ನಾವು ಕೂತವರಾಗಿರ್ಬೇಕು. ಯೇಸು ಕ್ರಿಸ್ತನು ಬಂದಾಗ ಅನೇಕ ಸಾರಿ ಶಿಷ್ಯರು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮನೆಯಲ್ಲಿ ಸೇರಿ ಬಂದಾಗ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಅನೇಕರು ಕೂರ್ತಾರೆ ಅಲ್ಲ? ಅನೇಕರು ಕೂರ್ತಾರೆ ಸ್ವಾಮಿಯ ಸಹವಾಸದಲ್ಲಿ. ಆದ್ರೆ ಪ್ರಿಯ ಶಿಷ್ಯನ ಯೋಹಾನ್ ಮಾತ್ರ ಆತನ ಎದೆಗೆ ಹೊರಕೊಂಡಿರ್ತಾನೆ ಪ್ರಿಯರೇ. ಮಿಕ್ಕವರು ಪಕ್ಕದಲ್ಲಿ ಕೂತಿದ್ದಾರೆ. ಕರ್ತನ ಪಕ್ಕದಲ್ಲಿ ಕೂತಿದ್ರೆ ಪ್ರಿಯ ಶಿಷ್ಯನಾದ ಯೋಹಾನನು ಮಾತ್ರ ಆತನ ಎದೆಗೆ ಹೊರಕೊಂಡಿರ್ತಾನೆ. ಆತನ ಸ್ಥಳ ಯಾವ್ದಂದ್ರೆ ದೇವರ ಎದೆ ಪ್ರಿಯ, ಕರ್ತನ ಎದೆ ಪ್ರಿಯ ಇಲ್ವಾ? ಅಂದ್ರೆ ಎಂತ ಒಂದು ಸ್ಥಳವನ್ನ ಆತನ ಆಯ್ಕೆ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ದೇವರ ಹೃದಯವನ್ನ ಆತನು ಅಂಟಿಕೊಂಡಿದ್ದಾನೆ ಪ್ರಿಯರೇ. ಕರ್ತನ ಮನಸ್ಸನ್ನು ಆತನ ಪ್ರಿಯ ಶಿಷ್ಯನಾದ ಯೋಹಾನ್ನ ಮನಸ್ಸು, ಹೃದಯ ಅಂಟಿಕೊಂಡಿದೆ ಎಂಬುದಾಗಿ ನಾವು ನೋಡ್ತೀವಿ. ಈಗ ಅಬ್ರಹಾಮನ ಮನಸ್ಸು ಕೂಡ ದೇವರನ್ನ ಈಗ ಅಂಟಿಕೊಂಡಿದೆ ಪ್ರಿಯರೇ. ದೇವರ ಹೃದಯವನ್ನ ಈಗ ಅಂಟಿಕೊಂಡಿದೆ ಪ್ರಿಯರೇ. ನನ್ನ ಸ್ಥಳ ಇನ್ನು ಇದೆ, ನನಗೆ ಇನ್ನು ಬೇರೆ ಏನು ಇಲ್ಲ ಎಂಬುದಾಗಿ ಅಲ್ಲಿ ಅಂದ್ರೆ ಅಬ್ರಹಾಮನು ತನ್ನನ್ನ ತಾನು ಅಷ್ಟರ ಮಟ್ಟಿಗೆ ಆತನು ಸಿದ್ಧ ಮಾಡಿಕೊಂಡು ದೇವರಿಗೋಸ್ಕರ ಬಲವಾಗಿ ಜೀವಿಸಿದನೆಂಬುದಾಗಿ ನಾವಿಲ್ಲಿ ಓದ್ತಾ ಇದ್ವಿ. ಹಾಗಾಗಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು, ದೇವರು ಆತನಿಗೆ ದರ್ಶನ ಕೊಟ್ಟನೆಂಬುದಾಗಿ ನಾವು ನೋಡ್ತೀವಿ. ನಮಗ್ ಗೊತ್ತಿದೆ ಪ್ರಿಯರೇ, ಮಲಾಕಿಯ ಗ್ರಂಥದಿಂದ ಮತ್ತಾಯನ ಸುವಾರ್ತೆವರೆಗೂ 400 ವರ್ಷಗಳ ಕಾಲ, ಅಂದ್ರೆ ದೇವ ದರ್ಶನ ಇಲ್ಲದೆ ಇರುವಂತ ಕಾಲ, ದೇವರ ವಾಕ್ಯಗಳೆಂಬ ಬೆಳಕಿಲ್ಲದೆ ಇರುವಂತ ಕಾಲ, ಅದು ಕ್ಷಾಮ ಕಾಲ. ಎಂತ ಕ್ಷಾಮ ಅಂದ್ರೆ ನೀರಿನ ಕ್ಷಾಮವಲ್ಲ, ಅದು ಅನ್ನದ ಕ್ಷಾಮವಲ್ಲ, ಕರ್ತನ
ವಾಕ್ಯಗಳ ಕ್ಷಾಮ ಕಾಲ, ಅದು ಕತ್ತಲಿನ ಕಾಲ, ಅದು ಪ್ರಿಯರೇ. ಸುಮಾರು 400 ವರ್ಷಗಳು ಅವರಿಗೆ ಯಾವ ದರ್ಶನ ಕೂಡ ಇಲ್ಲ ಪ್ರಿಯರೇ. ದೇವರು ದರ್ಶನ ಕೊಡಲೇ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿ, ಅಂತ ಒಂದು ಕಾಲದಲ್ಲಿ ದೇವರು ಯಾರಿಗೆ ದರ್ಶನ ಕೊಟ್ಟ ಎಂಬುದಾಗಿ ನೋಡುವಾಗ, ಜಕರಿಯನಿಗೆ, ಎಲಿಜಬೆತಳಿಗೆ, ಅವರಿಗೆ ದೇವರು ದರ್ಶನ ಕೊಡುವಂತದ್ದನ್ನ ನಾವು ನೋಡ್ತೀವಿ ಪ್ರಿಯರೇ. ಅವ್ರಿಗೆ ದೇವರು ದರ್ಶನ ಕೊಟ್ಟು ಅಂದ್ರೆ ಅವರು ದೇವರಿಗೆ ದರ್ಶನ ಕೊಟ್ಟನೆಂಬುದಾಗಿ ನಾವು ನೋಡುವಾಗ, ಅವರಿಬ್ಬರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ದೇವರ ಎಲ್ಲ ಆಜ್ಞೆಗಳನ್ನ ಕೈಗೊಂಡು ಆತನ ದೃಷ್ಟಿಯಲ್ಲಿ ತಪ್ಪಿಲ್ಲದೆ ನಡೆಯುತ್ತಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಅಲ್ಲಿ ದೇವರಿಗೋಸ್ಕರ ಅವರು ಬದುಕಿದರು, ದೇವರಿಗೋಸ್ಕರ ಜೀವಿಸಿದರು. ಹಾಗಾಗಿ ಆ ಕುಟುಂಬಕ್ಕೆ ದೇವರು ಅಲ್ಲಿ ದರ್ಶನ ಕೊಡುವುದನ್ನ ನಾವು ದೇವರ ವಾಕ್ಯದಲ್ಲಿ ಓದ್ತೀವಿ ಪ್ರೇರೆ. 400 ವರ್ಷಗಳ ಕಾಲ ಯಾರಿಗೂ ದರ್ಶನ ದೇವರು ಕೊಡಲಿಲ್ಲ. ಯಾರಿಗೂ ದೇವರು ತನ್ನ ದರ್ಶನವನ್ನ ಕೊಡ್ಲೇ ಇಲ್ಲ ಪ್ರೇರೆ. ಆದ್ರೆ ತನ್ನ ಭಕ್ತರಿಗೆ, ತನಗೆ ಯಥಾರ್ಥ ಉಳ್ಳವರಾಗಿ, ತನಗೆ ಯಥಾರ್ಥವಾಗಿ ನಡೆಯುವಂತವ್ರಿಗೆ ಯಾವಾಗಲೂ ಆತನು ದರ್ಶನ ಕೊಡುವಂತವನಾಗಿದ್ದಾನೆ ಪ್ರೇರೆ. ಎನಿ ಟೈಮ್, ಎಂತ ಸಂದರ್ಭ, ಎಂತ ಸಮಯ ಆದ್ರೂ ಸರಿ, ದೇವರು ಅಂತವ್ರಿಗೆ ದರ್ಶನ ಕೊಡುವಂತದ್ದನ್ನ ನಾವು ನೋಡ್ತೀವಿ ಪ್ರೇರೆ. ಆತನ ದರ್ಶನವನ್ನ ಕೋರುವವರ ಹೃದಯವು ಹರ್ಷಿಸಲು ಎಂಬುದಾಗಿ ಭಕ್ತನಾದ ದಾವೀದನ ಒಂದು ಕೀರ್ತನೆಯಲ್ಲಿ ಹೇಳ್ತಾನೆ ಪ್ರೇರೆ. ಅಂದ್ರೆ ಆತನ ದೇವರ ದರ್ಶನವನ್ನ ಕೋರುವಂತ ಹೃದಯಗಳು ಹರ್ಷಿಸಲಿ ಎಂಬುದಾಗಿ ನಾವು ಓದುವಂತವರಾಗಿದ್ದೇವೆ. ಹೀಗೆ ಹಾಗಾದ್ರೆ ಅಬ್ರಹಾಮನ ಹೃದಯ ದೇವರಲ್ಲಿ ಈಗ ಹರ್ಷಿಸುತ್ತಾ ಇದೆ ಪ್ರಿಯರೇ. ಕರ್ತನಲ್ಲಿ ಹರ್ಷಿಸುವ ಹೃದಯವುಳ್ಳವನಾಗಿ ಇಲ್ಲಿ ಅಬ್ರಹಾಮನಿದ್ದಾನೆ ಎಂಬುದಾಗಿ ನಾವು ಓದ್ತಾ ಇದ್ವಿ. ಹೀಗೆ ಪ್ರಿಯರೇ, ದೇವರಿಗೂ ನಮಗೂ ಅಡಚಣೆ ಯಾವುದು ಇರಬಾರದು, ಅಂದ್ರೆ ತೊಂದರೆ ಇರಬಾರದು. ಈಗ ಮೊಬೈಲ್ಗೆ ನೆಟ್ವರ್ಕ್ ಇಲ್ಲದೆ ಇದ್ರೆ ಎಷ್ಟು ಒದ್ದಾಡ್ತೀವಲ್ಲ. ಮೊಬೈಲ್ ಅಲ್ಲಿ ನಮಗೆ ನೆಟ್ವರ್ಕ್ ಇಲ್ಲದೆ ಇದ್ರೆ ಪಾಯಿಂಟ್ ಎಲ್ಲ 4 ಪಾಯಿಂಟ್ ಇರಬೇಕು. 2 ಪಾಯಿಂಟ್ 1 ಪಾಯಿಂಟ್ ಇದ್ರೆ ಎಷ್ಟು ಒದ್ದಾಟ. ಅಯ್ಯೋ, ಎಷ್ಟು ಒಂದು ಸಂಕಟ ಆಗುತ್ತಲ್ಲ. ನೆಟ್ವರ್ಕೇ ನನ್ನ ಮೊಬೈಲ್ಗೆ ಇಲ್ಲ, ಈ ಏರಿಯಾದಲ್ಲಿ ಎಂತ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಅನ್ನೋ ಪರಿಸ್ಥಿತಿಗಳು ಬರ್ಬೋದು. ನೆಟ್ವರ್ಕ್ ಇರಲ್ಲ. ನೆಟ್ವರ್ಕ್ ಇಲ್ಲದೆ ಇರೋ ಸ್ಥಳ, ಮೊಬೈಲ್ಗೆ ನೆಟ್ವರ್ಕ್ ಇಲ್ಲದೆ ಇರೋ ಸ್ಥಳ ವಿಶ್ವಾಸಿಗೆ ಅದು ಕಷ್ಟ. ಆದ್ರೆ ದೇವರ ನೆಟ್ವರ್ಕ್ ಇಲ್ಲದೆ ಇರೋ ಸ್ಥಳದಲ್ಲಿ ಇದ್ರೆ ನಾವು ಎಂತ ಒಂದು ಹೀನ ಸ್ಥಿತಿ ಅಲ್ವಾ, ಎಂತ ಒಂದು ಕಷ್ಟಕರವಾದ ಪರಿಸ್ಥಿತಿ ಅಲ್ವಾ. ಹಾಗಾಗಿ ನಾವು ದೇವರ ಸಂಪರ್ಕ ದೊರಕುವಂತ ಸ್ಥಳ ನಮಗೆ ಅವಸರ ಪ್ರಿಯ. ದೇವರ ಸಂಪರ್ಕ, ದೇವರ ಸಹವಾಸ ಇರುವಂತ ಸ್ಥಳ, ದೊರಕುವ ಸ್ಥಳ ನಮಗೆ ತುಂಬಾ 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 ನಮಗೆ ಮುಖ್ಯ ಪ್ರಿಯ. ಹೀಗಿರುವಾಗ ಈ ವಿಚಾರಗಳಲ್ಲಿ ದೇವರು ನಮ್ಮನ್ನ ಹೆಚ್ಚಾಗಿ ಅತ್ಯಧಿಕವಾಗಿ ಬಲಪಡಿಸಲಿ ಪ್ರಿಯರು. ಅಬ್ರಹಾಮನಿಗೆ ದೇವರು ಇಲ್ಲಿ ದರ್ಶನ ಕೊಡ್ತಾ ಇದ್ದಾನೆ ಅಂದ್ರೆ ನಿಜವಾಗ್ಲೂ ಅಬ್ರಹಾಮನು ತನ್ನನ್ನು ತಾನು ಸಂಪೂರ್ಣವಾಗಿ ಸರಿ ಮಾಡಿಕೊಂಡಿದ್ದಾನೆ ಪ್ರಿಯರೇ. ಹಾಗೆ ನಮ್ಮಲ್ಲಾಗ್ಬೋದು ದೇವರಿಗೆ ವಿರೋಧವಾದ ಏನಾದ್ರೂ ಇದ್ರೆ ಅದನ್ನ ಒಪ್ಪಿಕೊಂಡು ಬಿಟ್ಟು ದೇವರಲ್ಲಿ ಜೀವಿಸುವಾಗ ದೇವರು ವಿಶೇಷವಾದ ಬೆಳಕನ್ನು ನಮಗೆ ಕೊಡುವಂತವನಾಗಿದ್ದೇನೆ. ಅದು ಆತ್ಮೀಯವಾದ ಬೆಳಕು, ಆತ್ಮೀಯವಾದ ಬೆಳಕು. ಇಲ್ಲಿ ಮಮ್ರೆ ತೋಪಿನಲ್ಲಿ ಇಲ್ಲಿ ಆತನು ಕೂತಿದ್ದಾನೆ, ದೇವರ ದರ್ಶನ ಆತನಿಗೆ ಸಿಗ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. 2ನೇ ವಚನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡ್ರಿ, ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ. ನೋಡಿ, ಇಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಕಣ್ಣೆತ್ತಿ ನೋಡಲು ಯಾರೋ 3 ಮಂದಿ ಪುರುಷರನ್ನ ಆತನು ನೋಡ್ತಾ ಇದ್ದಾನೆ. ಆ 3ರಲ್ಲಿ ಒಬ್ಬರು ಯಾರಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಪ್ರಿಯರೇ. ಆತನು ಕಣ್ಣೆತ್ತಿ ಈಗ ನೋಡ್ತಾ ಇದ್ದಾನೆ. ಕಣ್ಣೆತ್ತಿ ಕರ್ತನನ್ನ ಆತನು ನೋಡ್ತಾ ಇದ್ದಾನೆ. ಒಂದು ಕಾಲದಲ್ಲಿ ಅಂದ್ರೆ ಹಿಂದೆ ಆ ಲೋಟನು ಕಣ್ಣೆತ್ತಿ ಸೊದೋಮ್ ಗೊಮೋರವನ್ನ ನೋಡ್ತಾನೆ ಪ್ರಿಯರೇ ಅಲ್ವಾ. ಆತನು ಕಣ್ಣೆತ್ತಿ ಯಾರನ್ನ ನೋಡ್ತಾನಂದ್ರೆ ಸೊದೋಮ್ ಗೊಮೋರ ಅಂದ್ರೆ ನೀರಾವರಿಗೆ ಯೋಗ್ಯವಾದ ಸ್ಥಳ, ತನ್ನ ವ್ಯಾಪಾರಕ್ಕೆ ಯೋಗ್ಯವಾದ ಸ್ಥಳ ಅಂತ ಒಂದು ಕಡೆಗೆ ಆತನು ಕಣ್ಣೆತ್ತಿ
ನೋಡ್ತಾ ಇದ್ದಾನೆ ಎಂಬುದಾಗಿ ನಾವು ಓದುವಂತವರಾಗಿದ್ದೇವೆ. ಆದ್ರೆ ಅಬ್ರಹಾಮನು ಕಣ್ಣೆತ್ತಿ ಯಾರನ್ನ ನೋಡ್ತಾ ಇದ್ದಾನೆ? ಕರ್ತನನ್ನ ನೋಡ್ತಾ ಇದ್ದಾನೆ, ದೇವರನ್ನ ನೋಡ್ತಾ ಇದ್ದಾನೆ. ಕಣ್ಣೆತ್ತಿ ಆತನು ಕರ್ತನನ್ನ ನೋಡ್ತಾ ಇದ್ದಾನೆ ಪ್ರಿಯರೇ, ಅಲ್ವಾ? ಎಂತ ಒಂದು ವಿಶೇಷವಾದ ಸಂಗತಿ ಪ್ರಿಯರೇ. ಹಾಗಾದ್ರೆ ನಾವು ಕೂಡ ನಮ್ಮ ದೃಷ್ಟಿಗೆ, ಅಂದ್ರೆ ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳ್ತಾನೆ, ನಾ ನಿನ್ನನ್ನ ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಭಕ್ತನಾದ ದಾವೀದನು ಹೇಳ್ತಾನೆ ಪ್ರಿಯರೇ, ಅಲ್ವಾ? ಯಾವಾಗ್ಲೂ ಆತನ ಕಣ್ಣುಗಳು ಒಂದು ಸಂದರ್ಭದಲ್ಲಿ ಪಾಪವನ್ನ ನೋಡಿದಂತ ಕಣ್ಣುಗಳಲ್ಲ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ನೋಡಿ ದೇವರಿಗೆ ವಿರೋಧ ಕಾರ್ಯಗಳನ್ನ ಮಾಡದಂತ ಸ್ಥಿತಿಗೆ ಬರ್ತಾನೆ ಪ್ರಿಯರೇ. ಆಮೇಲೆ ತಾನು ಸರಿ ಮಾಡಿಕೊಳ್ತಾನೆ, ತನ್ನನ್ನು ಸರಿ ಮಾಡಿಕೊಂಡು ದೇವರನ್ನೇ ಈಗ ನೋಡುವಂತವನಾಗಿದ್ದಾನೆ, ಕರ್ತನನ್ನೇ ನೋಡುವಂತವನಾಗಿದ್ದಾನೆ. ದಾವೀದನು ಯಾರಂದ್ರೆ ಅರಸನು, ಇಸ್ರಾಯೇಲರ ಅರಸನು ಪ್ರಿಯರೇ. ಆತನು ಸಿಂಹಾಸನವನ್ನೇ ನೋಡ್ಕೊಂಡು ಕೂರ್ಲಿಲ್ಲ, ಅರಮನೆಯನ್ನೇ ನೋಡಿಕೊಂಡು ಕೂರ್ಲಿಲ್ಲ, ಆ ವೈಭವನ್ನೇ ನೋಡಿಕೊಂಡು ಕೂರ್ಲಿಲ್ಲ. ತನಗಿರುವಂತ ಆಸ್ತಿ ಅಂತಸ್ತು ಸಮೃದ್ಧಿಯಾಗಿದೆ, ಇವುಗಳ ಯಾವುಗಳ ಮೇಲೆ ದಾವೀದನು ನೋಡ್ಲೇ ಇಲ್ಲ ಪ್ರೇರೆ. ಆತನ ದೃಷ್ಟಿ ಯಾವಾಗಲೂ ದೇವರ ಮೇಲೆಯೇ ಇದೆ, ಕರ್ತನನ್ನೇ ನೋಡುವನಾಗಿದ್ದಾನೆಂಬುದಾಗಿ ನಾವು ಓದ್ತೀವಿ ಪ್ರೇರೆ. ಅಬ್ರಹಾಮನು ಕಣ್ಣೆತ್ತಿ ನೋಡ್ತಾ ಇದ್ದಾನೆ ಕರ್ತನ ಕಡೆಗೆ, ದೇವರ ಕಡೆಗೆ ಕಣ್ಣೆತ್ತಿ ನೋಡ್ತಾ ಇದ್ದಾನೆ ಪ್ರೇರೆ. ನಮ್ಮ ಕಣ್ಣುಗಳನ್ನು ಸಹ ಖಂಡಿತವಾಗಿ ಇದು ಪ್ರತಿಯೊಬ್ಬರಲ್ಲೂ ಬಲಹೀನತೆ ಇದೆ ಪ್ರೇರೆ. ಅನೇಕ ಸಾರಿ ಲೋಕವನ್ನ ಕಣ್ಣೆತ್ತಿ ನೋಡುವಂತ ಪರಿಸ್ಥಿತಿಗಳನ್ನ ನಾವು ದಾಟಿ ಬಂದಿರುತ್ತೇವೆ ಪ್ರೇರೆ, ಇಲ್ವಾ? ಆದ್ರೆ ನಾವು ದೇವರ ಕಡೆಗೆ ಕಣ್ಣೆತ್ತಿ ನಾವು ನೋಡುವಾಗ ನಿಜವಾಗ್ಲೂ ಅದು ತುಂಬಾ ಶ್ರೇಷ್ಠಕರವಾದ ಆತ್ಮೀಯವಾದ ದೃಷ್ಟಿ ಪ್ರಿಯ. ಲವೋದಿಕೆಯ ಸಭೆಗೆ ಅದು ಕುರುಡು ಸಭೆ ಎಂಬುದಾಗಿ ಹೇಳ್ತಾನೆ. ಕಣ್ಣಿಲ್ಲದಂತ ಸಭೆ, ಕುರುಡು ಒಂದು ಸಭೆಗೆ ದೃಷ್ಟಿ ಇಲ್ಲ, ಆತ್ಮೀಯ ದೃಷ್ಟಿ ಇಲ್ಲ ಪ್ರೇರೆ. ಸಭೆ ವಿಚಾರ ಬಿಡೋಣ, ಆತ್ಮೀಯವಾಗಿ ವ್ಯಕ್ತಿಗತವಾಗಿ ನಮ್ಮ ಆತ್ಮೀಯ ದೃಷ್ಟಿಯ ವಿಚಾರವನ್ನ ನಾವು ಆಲೋಚನೆ ಮಾಡೋಣ ಪ್ರೇರೆ. ನಾವು ಕಣ್ಣೆತ್ತಿ ದೇವರ ಕಡೆಗೆ ನಮ್ಮ ಆತ್ಮೀಯ ದೃಷ್ಟಿಯನ್ನ ತಿರುಗಿಸುವಾಗ ಅದು ಎಂತ ಒಂದು ಆನಂದ ಅಲ್ಲ, ಎಂತ ಒಂದು ಸಂತೋಷ. ಹಾಗಾಗಿ ಅಬ್ರಹಾಮನು ಇಲ್ಲಿ ಕಣ್ಣೆತ್ತಿ ದೇವರ ಕಡೆಗೆ ನೋಡ್ತಾ ಇದ್ದಾನೆ. ಲೋಟನು ಕಣ್ಣೆತ್ತಿ ಆತನು ಸೊದೋಮಿನ ಕಡೆಗೆ ನೋಡ್ದ. ಏನಾಯ್ತು ಆಮೇಲೆ? ಏನಾದ್ರೂ ಆತನಿಗೆ ಉಪಯೋಗ ಆಯ್ತಾ? ಏನಾದ್ರೂ ಸಿಕ್ತಾ? ಯಾವುದನ್ನ ಕಣ್ಣೆತ್ತಿ ನೋಡಿದ್ನೋ ಅದೆಲ್ಲ ಸುಟ್ಟು ಬೂದಿ ಆಯ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೀವಿ. ಅದೆಲ್ಲ ಕ್ಷಣ ಮಾತ್ರದಲ್ಲಿ ಅದು ಬೂದಿ ಆಯ್ತು ಎಂಬುದಾಗಿ ನಾವು ಓದ್ತಾ ಇದ್ದೀವಿ. ಇಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡಲು ದೇವರು ಬರ್ತಾ ಇರ್ಬೇಕಾದ್ರೆ ಆತನು ಓಡಿ ಹೋಗ್ತಾ ಇದ್ದಾನೆ ಅಲ್ವಾ? ಈಗ ಅಬ್ರಹಾಮನು ಓಡಿ ಹೋಗ್ತಾ ಇದ್ದಾನಂದ್ರೆ ಈ ಗ್ರೂಪಿನ ಹೆಸರು ಯೂತ್ ಕಾನ್ಫರೆನ್ಸ್ ಅಂತ ನಾನು ನೆನೆಸ್ತೀನಿ. ಅಂದ್ರೆ ಯೌವನ ಕಾಲಕ್ಕೆ ಸಂಬಂಧಪಟ್ಟ ವಿಚಾರಗಳು. ಆದ್ರೆ ಈ ಮುದುಕನು ಇಲ್ಲಿ ಹೆಚ್ಚು ಕಡಿಮೆ ಎಷ್ಟು ಏಜು? 99 ವರ್ಷ. 99 ವರ್ಷದ ಮುದುಕನು ಓಡ್ತಾ ಇದ್ದಾನೆ ದೇವರ ಕಡೆಗೆ. ಮುದುಕನು ಓಡ್ತಾ ಇದ್ದಾನಂದ್ರೆ ಆತನು ನಿಜವಾಗ್ಲೂ ಆತ್ಮೀಯವಾಗಿ ಯೌವನಸ್ಥನಲ್ವಾ? ಆತ್ಮೀಯವಾಗಿ ಅಬ್ರಹಾಮನು ಯೌವನಸ್ಥಂತಾನೆ? ಖಂಡಿತವಾಗಿ ಆತ್ಮೀಯವಾಗಿ ಅಬ್ರಹಾಮನು ಯೌವನಸ್ಥನೇ ಪ್ರಿಯರೇ. ಯೌವನ ಬಲವುಳ್ಳವನ, ಓಡಿ ಬಳಲರು ನಡೆದು ಧನಿಯರು ಎಂಬುದಾಗಿರುವಂತೆ ಆತನು ಓಡ್ತಾ ಇದ್ದಾನೆ. ಹೊಸ ಬಲವನ್ನ ಹೊಂದಿದವನಾಗಿ ದೇವರ ಬಳಿಗೆ, ಕರ್ತನ ಬಳಿಗೆ ಓಡ್ತಾ ಇದ್ದಾನೆ. ದೇವರ ಬಳಿಗೆ ಓಡ್ತಾ ಇದ್ದಾನೆ ಪ್ರೇಮ. ಕರ್ತನ ಬಳಿಗೆ ಓಡ್ತಾ ಇದ್ದಾನೆ ಪ್ರೇಮ. ಒಂದು ಸಾರಿ ಮೋಶೆ ಓಡಿ ಹೋಗ್ತಾನೆ. ಎಲ್ಲಿಗೆ ಓಡೋಗ್ತಾನೆ? ಎಲ್ಲಿಂದ ಓಡೋಗ್ತಾನೆ? ಐಗುಪ್ತ ದೇಶದ ಅರಮನೆಯಿಂದ, ಆ ವೈಭವದಿಂದ, ಆ ಸುಖ ಸಂತೋಷಗಳಿಂದ, ಆ ಪಾಪ ಭೋಗಗಳನ್ನ ಅನುಭವಿಸುವುದಕ್ಕಿಂತ ಇದನ್ನ ಬಿಟ್ಟು ಓಡಿ ಹೋಗುವುದೇ ಒಳ್ಳೇದೆಂಬುದಾಗಿ ಮೋಶೆ ಐಗುಪ್ತ ದೇಶದಿಂದ ಓಡಿ ಹೋಗ್ತಾನೆ. ಎಲ್ಲಿಗೆ ಓಡೋಗ್ತಾನೆ ಅಂದ್ರೆ ಆ ಬೆಟ್ಟದ ಮೇಲಕ್ಕೆ ಓಡೋಗ್ತಾನೆ ಪ್ರೇರೆ. ಅಂದ್ರೆ ಕರ್ತನ ಬಳಿಗೆ ಓಡೋಗ್ತಾನೆ ಪ್ರೇರೆ. ದೇವರು ದರ್ಶನ ಕೊಡುವ ಸ್ಥಳಕ್ಕೆ ಆತನು ಓಡಿ ಹೋಗ್ತಾನೆ ಪ್ರೇರೆ. ಇದೆಲ್ಲ ಬರೀ ಶೂನ್ಯ. ಖಂಡಿತ ಇದು ಯಾವುದೋ ನಮಗೆ ಯೋಗ್ಯ ಸ್ಥಾನವಲ್ಲ ಅಥವಾ ಈ ಅನ್ನೋ ಸ್ಥಿತಿಯಲ್ಲಿ ಮೋಶೆ ಆತನು ಓಡಿ ದೇವರ ಸನ್ನಿಧಿಗೆ ಓಡುವಂತವನಾಗಿ ಇದಾನೆಂಬುದಾಗಿ ನಾವು ಓದ್ತಾ ಇದ್ವಿ ಅಲ್ವಾ? ಇಲ್ಲಿ
ಆ ಅಬ್ರಹಾಮನು ದೇವರ ಬಳಿಗೆ, ಕರ್ತನ ಬಳಿಗೆ ಓಡಿ ಹೋಗ್ತಾನೆ. ಲೋಟನಿಗೆ ದೇವ್ರು ಏನ್ ಹೇಳ್ದ, ಅಥವಾ ದೂತರು ಏನ್ ಹೇಳ್ತಾರೆ ಇಲ್ಲಿ, ಅಬ್ರಹಾಮನು ದೇವರ ಬಳಿಗೆ ಓಡಿ ಹೋಗ್ತಾ ಇದ್ದಾನೆ, ಲೋಟನು ದೇವರನ್ನ ಬಿಟ್ಟು ಸುಧೋಮ್ ಕಡೆಗೆ ಓಡಿ ಹೋದ. ಅಲ್ಲಿಂದ ದೂತರು ಏನ್ ಹೇಳ್ತಾರೆ, ನೀನ್ ಹಿಂದಕ್ಕೆ ತಿರುಗಿ ನೋಡದೆ ನೀನು ಓಡಬೇಕು, ನೀನು ಓಡಿ ಹೋಗಬೇಕೆಂಬುದಾಗಿ ಆ ಎಚ್ಚರಿಕೆಯ ಮಾತುಗಳನ್ನ ಲೋಟನಿಗೆ ದೇವರ ದೂತರು ಹೇಳುವುದನ್ನ ನಾವು ನೋಡ್ತೀವಿ ಅಲ್ಲ. ದೇವರು ಬೇಡ ಅನ್ಕೊಂಡು, ಕರ್ತನ ಬೇಡ ನನಗೆ, ದೇವರ ಸಹವಾಸ ಬೇಡ ಅಂತ, ಆ ದೇವರ ದರ್ಶನ ನನಗೆ ಅವಸರ ಇಲ್ಲ, ದೇವರ ವಾಗ್ದಾನಗಳು ನನಗೆ ಅವಸರ ಇಲ್ಲ, ಆರಾಧನೆ ನನಗೆ ಅವಸರ ಇಲ್ಲ, ಪ್ರಾರ್ಥನೆ ನನಗೆ ಅವಸರ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಲೋಟನು ಸೊದೋಮ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿಂದ ನೀನು ಓಡಿ ಹೋಗ್ಬೇಕು, ತಡ ಮಾಡಬಾರದು. ಎಂತ ಓಟ ಅದು, ಒಂದು ಹುಸೇನ್ ಬೋಲ್ಟ್ ಓಡ್ತಾನಲ್ಲ ಅಂತ ಪರಿಸ್ಥಿತಿ ಅದನಿಗೆ ಬಂದಿದೆ ಪ್ರಿಯರು. ಅಂದ್ರೆ ಅಂತ ಹುಸೇನ್ ಬೋಲ್ಟ್ ಆತನು ಅಥ್ಲೆಟಿಕ್ಸ್ ಮ್ಯಾನ್, ಗ್ರೇಟ್ ರನ್ನರ್. ಆತನು ಓಟದಲ್ಲಿ ಆತನು ಗೋಲ್ಡ್ ಮೆಡಲ್ ತಗೋಬೇಕಂದ್ರೆ ಸುಮಾರು 20 ವರ್ಷಗಳ ಕಾಲ ಆತನು ಪರಿಶ್ರಮ ಪಟ್ಟಿದ್ದಾನಂತೆ. ಅಷ್ಟು ಸ್ಪೀಡ್ ಆಗಿ ಓಡಲಿಕ್ಕೆ 20 ವರ್ಷಗಳ ಕಾಲ ಆತನು ಪರಿಶ್ರಮ ಪಟ್ಟಿದ್ದಾನೆ ಪ್ರಿಯರು. ಆದ್ರೆ ಅನೇಕರು ನಮ್ಮಲ್ಲಿ ದೇವರನ್ನ ಬಿಟ್ಟು ಲೋಕದ ಕಡೆಗೆ ಓಡಿ ಹೋಗುವಂತ ಪರಿಸ್ಥಿತಿಗಳನ್ನ ನಾವು ನೋಡ್ತೀವಿ. ಕರ್ತನನ್ನ ಬಿಟ್ಟು ಓಡಿ ಹೋಗುವಂತ ಪರಿಸ್ಥಿತಿಗಳನ್ನ ನಾವು ನೋಡುವಂತವ್ರಾಗಿರ್ತೀವಿ ಅಲ್ವಾ. ಅಬ್ರಹಾಮನು ಲೋಟನು ದೇವರನ್ನು ಬಿಟ್ಟು ಸೊದೋಮಕ್ಕೆ ಹೋದ. ಆದ್ರೆ ದೇವ್ರು ಏನ್ ಮಾಡ್ದ ಅಂದ್ರೆ, ಅಲ್ಲಿ ಇರಗೊಡಿಸಿದ್ರೆ ನೀನು ಓಡಿ ಹೋಗ್ಬೇಕು, ಅಲ್ಲಿ ಇರಬಾರ್ದೆಂಬುದಾಗಿ ಲೋಟನು ಓಡಿ ಹೋಗುವಂತೆ ಮಾಡ್ದ ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲಿ ಸ್ವಾಮಿ ದಯವಿರಲಿ ಎಂಬುದಾಗಿ ಅಬ್ರಹಾಮನು ಕರ್ತನಿಗೆ ಬೊಗ್ಗಿ ನಮಸ್ಕರಿಸಿ ಕರ್ತನನ್ನ ಸನ್ಮಾನಿಸ್ತಾ ಇದ್ದಾನೆ, ಕರ್ತನನ್ನ ಘನಪಡಿಸ್ತಾ ಇದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತಾ ಇದೀವಿ ಅಲ್ವಾ. ಇಲ್ಲಿ ಆ ರೀತಿಯಲ್ಲಿ ನಾವು ಓದ್ತಾ ಇದ್ದೀವಿ. ಇಲ್ಲಿ ಕರ್ತನು ಅಬ್ರಹಾಮನನ್ನ ಏನಕ್ಕೆ ದರ್ಶಿಸ್ತಾ ಇದ್ದಾನೆ, ಕರ್ತನ ಅಬ್ರಹಾಮನಿಗೆ ಏನಕ್ಕೆ ದರ್ಶನ ಕೊಡ್ತಾ ಇದ್ದಾನೆ, ಕರ್ತನ ಏನಕ್ಕೆ ಅಬ್ರಹಾಮನ ಬಳಿಗೆ ಆತನು ಹೋಗ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಆ ವಿಶೇಷವಾದ ವಾಗ್ದಾನಗಳನ್ನ ನೆರವೇರಿಸುವಂತ ಸಮಯ ಹತ್ರ ಬರ್ತಾ ಇದೆ. ಆಶೀರ್ವಾದಗಳೊಂದಿಗೆ ಅಬ್ರಹಾಮನ ಮನೆಯನ್ನ ಆತನು ದೇವರು ಎದುರುಗೊಂಡನೆಂಬುದಾಗಿ ನಾವು ಓದ್ತಾ ಇದ್ವಿ. ಅಬ್ರಹಾಮನ ಮನೆಯನ್ನ ಯಾವ ರೀತಿ ಎದುರುಗೊಂಡನೆಂಬುದಾಗಿ ನೋಡುವಾಗ, ಆಶೀರ್ವಾದಗಳೊಂದಿಗೆ ಎಂಬುದಾಗಿ ನಾವು ನೋಡ್ತೀವಿ. ಅಬ್ರಹಾಮನ ಮನೆಗೆ ಬಂದಂತ ದೇವರು ಆಶೀರ್ವಚನಗಳನ್ನ ಅಥವಾ ಶ್ರೇಷ್ಠ ವಾಗ್ದಾನಗಳನ್ನ ಆತನು ದೇವರು ಅನುಗ್ರಹಿಸ್ಲಿಕ್ಕೆ, ಅಬ್ರಹಾಮನಿಗೆ ಕೊಡಲಿಕ್ಕೆ ಆತನು ಹೋಗ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಲೋಟನ ಮನೆಗೆ ಹೋಗಿದ್ದು ಆಶೀರ್ವಾದ ಆಗಲಿ, ವಾಗ್ದಾನ ಆಗಲಿ, ಅಥವಾ ಶ್ರೇಷ್ಠಕರವಾದ ವಿಚಾರ ಆಗ್ಲಿ ಯಾವುದು ಅಲ್ಲ ಪ್ರಿಯರೇ. ಆ ಲೋಟನ ಮನೆಗೆ ಹೋದ ಸಂದೇಶ ಏನಂದ್ರೆ, ನೀನು ಈ ಮನೆಯನ್ನ, ನೀನು ಸಂಪಾದನೆ ಮಾಡಿರೋ ಎಲ್ಲವನ್ನ ನೀನು ಬಿಟ್ಟು ನೀನು ಓಡಿ ಹೋಗ್ಬೇಕು, ಈ ಸ್ಥಳದಲ್ಲಿ ನೀನು ಇರಬಾರ್ದು. ಅಂದ್ರೆ ಅದು ಶಾಪಕ್ಕೆ ಸಂಬಂಧಪಟ್ಟ ವಿಚಾರಗಳು ಪ್ರಿಯರೇ. ನಷ್ಟಕ್ಕೆ ಸಂಬಂಧಪಟ್ಟ ವಿಚಾರಗಳೊಡನೆ ಲೋಟನನ್ನ ಎದುರುಗೊಂಡ ದೇವರು. ಆದ್ರೆ ಅಬ್ರಹಾಮನನ್ನು ಯಾವ ರೀತಿ ಎದುರುಗೊಳ್ತಾ ಇದ್ದಾನೆ, ಆಶೀರ್ವಾದಗಳೊಂದಿಗೆ ಅಬ್ರಹಾಮನನ್ನ ದೇವರು ಎದುರುಗೊಳ್ತಾ ಇದ್ದಾನೆ. ಅಂದ್ರೆ ಆಶೀರ್ವಾದಗಳೊಂದಿಗೆ ಅಬ್ರಹಾಮನ ಮನೆಗೆ ದೇವರು ಈಗ ಹೋಗ್ತಾ ಇದ್ದಾನೆ. ಆದ್ರೆ ಲೋಟನ ಮನೆಗೆ ಒಂದು ಕಹಿಯಾದ ವಿಚಾರಗಳೊಡನೆ ದೇವರು ಸಂದೇಶವನ್ನ ಕಳಿಸುವಂತ ಪರಿಸ್ಥಿತಿ ಅಲ್ಲಿ ಲೋಟನು ತಂದುಕೊಂಡನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತೀವಿ ಅಲ್ವಾ. ದಾವೀದನೊಂದು ಕೀರ್ತನೆಯಲ್ಲಿ ಹೇಳ್ತಾನೆ, 21ನೇ ಕೀರ್ತನೆಯಲ್ಲಿ, ನೀನ್ ನಾನಾ ಶುಭಗಳೊಡನೆ ನೀನು ಅವನನ್ನ ಎದುರುಗೊಂಡಿಯಲ್ಲ ಅಂತಾನೆ. ದಾವೀದನ ಹೇಳುವಂತ ಮಾತದು. 21ನೇ ಕೀರ್ತನೆ 3ನೇ ವಚನದಲ್ಲಿ, ನೀನು ನಾನಾ ಶುಭಗಳೊಡನೆ ನಿನ್ನ ದಾಸನನ್ನ ನೀನು ಎದುರುಗೊಂಡಿಯಲ್ಲ. ಅಂದ್ರೆ ನಾನಾ ಶುಭಗಳೊಡನೆ ದಾವೀದನನ್ನ ದೇವರು ಎದುರುಗೊಳ್ತಾನೆ ಪ್ರಿಯರೇ. ಈಗ ಉದಾಹರಣೆಗೆ ನಮಗ್ ಗೊತ್ತಿದೆ, 1 ಸಮುವೇಲ ಗ್ರಂಥ 16ನೇ ಅಧ್ಯಾಯದಲ್ಲಿ ಸಮುವೇಲನನ್ನ ದೇವರು ಕಳಿಸ್ತಾನೆ. ಎಲ್ಲಿಗೆ? ಇಷಯನ ಮನೆಗೆ. ಏನಕ್ಕೆ? ಇಷಯನ ಮಕ್ಕಳಲ್ಲಿ ಒಬ್ಬನಿದ್ದಾನೆ, ಆತನನ್ನ ರಾಜನಾಗಿ ಅರಸನನ್ನಾಗಿ ಅಭಿಷೇಕಿಸಲೆಂಬುದಾಗಿ. ಅಂದ್ರೆ ಸಮುವೇಲನು ಆ ಬೆತ್ಲೆಹೇಮಿಗೆ ಹೋದಂತ ಸಂದರ್ಭದಲ್ಲಿ ಊರಿನಲ್ಲಿ ಅನೇಕರು
ಭಯ ಪಡ್ತಾರೆ ಸಮುವೇಲನನ್ನು ನೋಡಿ. ಹಿರಿಯರು ಅನುಭವಿಸರು ಎದ್ದು ನಿಂತು ಭಯ ಪಡ್ತಾರೆ. ಏನಂತ, ನೀನ್ ಬರ್ತಾ ಇರೋದು ನಮ್ಗೆ ಒಳ್ಳೇದಾ? ನೀನ್ ಬರ್ತಾ ಇರೋದು ನಮ್ಗೆ ಶುಭನಾ? ನೀನ್ ನಮ್ಗ್ ಬರ್ತಾ ನಮ್ಮ ಊರಿಗೆ ಬರ್ತಾ ಇರೋದು ನಮ್ಗೆ ಆಶೀರ್ವಾದನ? ನೀನ್ ನಮ್ ಮನೆಗೆ ನಮ್ ಊರಿಗೆ ಬರ್ತಾ ಇರೋದು ಕ್ಷೇಮನಾ ಅನ್ನೋ ಒಂದು ಭಯ ಪಡ್ತಾರೆ ಪ್ರಿಯರೇ. ಕ್ಷೇಮನ, ಶುಭನ, ಅಶುಭನ, ಕ್ಷೇಮನ, ಕೇಡ ಅನ್ನೋ ಪರಿಸ್ಥಿತಿಯಲ್ಲಿ ಅವರು ನಡುಗುತ್ತಾರೆ, ಭಯ ಪಡ್ತಾರೆ. ಅಂದ್ರೆ ಸಮುವೇಲನ ಮೂಲಕ ದೇವರು ಇಷಯನ ಮನೆಗೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಯಾವ್ದ್ರ ಮೂಲಕ? ಆಶೀರ್ವಾದಗಳೊಡನೆ, ತನ್ನ ಕೃಪೆಯೊಡನೆ, ತನ್ನ ನೆಮ್ಮದಿ ಸಮಾಧಾನದೊಡನೆ. ಅಂದ್ರೆ ದೇವರ ವರಗಳು, ದೇವರ ವಾಗ್ದಾನಗಳು, ದೇವರ ಕೃಪಾಶೀರ್ವಾದಗಳೊಡನೆ ದಾವೀದನನ್ನ ದೇವರು ಸಮುವೇಲನ ಮೂಲಕವಾಗಿ ಎದುರುಗೊಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಇಷಯನ ಮನೆಗೆ ಹೋಗ್ತಾನೆ. ಇಷಯನ ಮನೆಯಲ್ಲೇ ಕೂಡ ಯಾರು ಪಾತ್ರರಾದರು? ಸುಮಾರು 7 ಜನ ಇದ್ದಾರೆ. 8 ಜನ ಮಕ್ಕಳು, ಆತನ ಗಂಡು ಮಕ್ಕಳು ಇರೋದು. ಇಷಯನಿಗೆ 8 ಮಕ್ಕಳು. ಆ ಆ ಪಂಡಿತರ ಅಭಿಪ್ರಾಯ ಒಬ್ಬ ಮಗನು ಸತ್ತಿರಬಹುದು ಎಂಬುದಾಗಿ ನಾವು ನೋಡ್ತೀವಿ. ಒಂದು ಸ್ಥಳದಲ್ಲಿ 7 ಅಂತ ಇದೆಯಲ್ಲ, ಅದರಿಂದ ನಾನು ಈ ಮಾತು ಹೇಳ್ತಾ ಇದ್ದೆ. ಇಲ್ಲಿ ಆ ಮನೆಯಲ್ಲಿ ಸುಮಾರು 7 ಜನ ಇದ್ದಾರೆ. 7 ಜನರಿಗೂ ಕೂಡ ದೇವರು ದರ್ಶನ, ಒಂದು ಆಶೀರ್ವಾದ ವಚನ ಅವ್ರಿಗೆ ಕೊಡ್ಲಿಲ್ಲ ಪ್ರಿಯ. ದಾವೀದನಿಗೆ ದೇವರು ಆ ದರ್ಶನ ಕೊಟ್ಟು, ದಾವೀದನಿಗೆ ವಿಶೇಷವಾದ ಕೃಪಾ ವರಗಳನ್ನ ಕೊಟ್ಟು, ಅರಸುತನವನ್ನ ದಾವೀದನಿಗೆ ಕೊಡ್ತಾನೆ. ಎಲ್ಲರಿಗಿಂತ ಚಿಕ್ಕವನು ದಾವೀದನು. ಆ ಮನೆಯಲ್ಲಿ ದಾವೀದನಿಗಿಂತ ಸುಂದರವಾದವರು, ಅಂದ್ರೆ ಎತ್ತರವಾದವರು ಇದ್ದಾರೆ. ದಾವೀದನು ಸುಂದರನೇ, ಅತಿ ಸುಂದರನೆಂಬುದಾಗಿ ನಾವು ನೋಡ್ತೀವಿ. ಅದು ಬೇರೆ ವಿಚಾರ. ಅಂದ್ರೆ ದಾವೀದನಿಗೆ ಆ ಮನೆಯಲ್ಲಿ ದಾವೀದನನ್ನ ನಾನಾ ಶುಭಗಳೊಡನೆ ಎದುರುಗೊಂಡನು ಪ್ರೇರೆ. ಆ ಮನೆಯಲ್ಲಿ ಅನೇಕರಿದ್ದಾರೆ, ಯಾರಿಗೂ ಕೂಡ ಆಶೀರ್ವಾದ ಸಿಗ್ಲಿಲ್ಲ, ಯಾರಿಗೂ ಕೂಡ ಆ ಕೃಪಾ ವರ ಸಿಗ್ಲಿಲ್ಲ ಪ್ರೇರೆ. ಏನಕ್ಕೆ ಸಿಗ್ಲಿಲ್ಲ? ದೇವರು ದಾವೀದನನ್ನ ಆರಿಸಿಕೊಳ್ಳಲು, ಅಥವಾ ದಾವೀದನಿಗೆ ಒಂದು ಕೃಪಾ ನಾನಾ ಶುಭಗಳೊಡನೆ ದಾವೀದನನ್ನು ದರ್ಶಿಸಲು ಕಾರಣ ಏನಂದ್ರೆ, ದಾವೀದನ ಹೃದಯ ದೇವರೇ. ದಾವೀದನು ದೇವರಿಗೋಸ್ಕರ ಆತುರ ಪಟ್ಟಂತವನು, ದೇವರ ಸಹವಾಸದಲ್ಲಿ, ಸಾನ್ನಿಧ್ಯದಲ್ಲಿ ಜೀವಿಸಿದಂತವನು. ಅಡವಿಯಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಇದ್ದಂತ ಸಂದರ್ಭದಲ್ಲಿ ಆತನು ದೇವರನ್ನ ಧ್ಯಾನಿಸುತ್ತಾ, ದೇವರಿಗೋಸ್ಕರ, ಕರ್ತನಿಗೋಸ್ಕರ ಬಲವಾಗಿ ಜೀವಿಸಿದಂತ ಒಬ್ಬ ಭಕ್ತನೆಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಆ ದಾವೀದನನ್ನ ನಾನಾ ಶುಭಗಳೊಡನೆ ಎದುರುಗೊಂಡನು. ಆ ಮನೆಯಲ್ಲಿ ಅನೇಕರಿದ್ರು, ಕೇವಲ ದಾವೀದನಿಗೆ ಮಾತ್ರ ಆ ಒಂದು ಕೃಪಾವರ ಸಿಕ್ಕುತ್ತೆಂಬುದಾಗಿ ನಾವು ನೋಡ್ತೀವಿ. ಸಭೆಗಳಲ್ಲೂ ಅಷ್ಟೇ ಪ್ರಿಯರೇ, ದೇವರು ನಾನಾ ಶುಭಗಳೊಡನೆ ಸಭೆಗೆ ಬರ್ತಾನೆ. ಯಾರಿಗೆ ಕೊಡ್ತಾನೆ? ಎಂತವ್ರಿಗೆ ಕೊಡ್ತಾನೆ? ಖಂಡಿತವಾಗಿ ದೇವರ ದೃಷ್ಟಿಗೆ ನಾವು ಮರೆಯಾಗಿ ಜೀವಿಸ್ಲಿಕ್ಕೆ ಅದು ಅಸಾಧ್ಯ. ದೇವರ ದೃಷ್ಟಿಯಿಂದ ನಾವು ನಮ್ಮ ಬಲಹೀನ ಕಾರ್ಯಗಳನ್ನ ಮರೆ ಮಾಡಲು ಅಸಾಧ್ಯ. ಹಾಗಾಗಿ ದೇವರು ಸಭೆಗೆ, ಅಂದ್ರೆ ನಾನು ಸುಮ್ಮನೆ ಹೇಳ್ತಾ ಇರೋದು, ಸಭೆಯಲ್ಲಿ ಇದ್ದಾನೆ, ಸಭೆ ಒಳಗಿದ್ದಾನೆ. ಆತನು 7 ಚಿನ್ನದ ದೀಪ ಸ್ತಂಭಗಳ ನಡುವೆ ಸಂಚರಿಸುತ್ತಾ ಇದ್ದಾನೆ. ಅಂದ್ರೆ ಸಭೆ ಒಳಗಡೆ ಆತನು ಇದ್ದಾನೆ. ಲವೋದಿಕೆಯ ಸಭೆಯಲ್ಲೂ ಕೂಡ ಇದ್ದಾನೆ ಆತನು ಹೊರಗಡೆ ಇದ್ದಾನೆ, ಆದ್ರೆ ಆತ್ಮೀಯವಾಗಿ ಒಳಗಡೆನೆ ಇದ್ದಾನೆ ಪ್ರಿಯರೇ. ಸಭೆಯನ್ನ ಬಿಟ್ಟು ಕರ್ತನು ಬಿಟ್ಟು ಹೋಗಲ್ಲ. ಅದು ಇರ್ಲಿ, ಅದು ಬೇರೆ ವಿಚಾರ. ಅಂದ್ರೆ ದೇವರು ಆ ಸಭೆಗಳಲ್ಲಿ ದರ್ಶನ ಕೊಡುವಾಗ ಖಂಡಿತವಾಗಿ ಪ್ರಿಯರೇ, ವಿಶ್ವಾಸಿಗಳಿಗೆ ಕೃಪಾ ವರಗಳನ್ನ ಅಥವಾ ಆತನ ಆಶೀರ್ವಾದಗಳನ್ನ, ಸುಕ್ಷೇಮಗಳನ್ನ ಕೊಡುವುದಕ್ಕೆ ಎದುರುಗೊಳ್ಳುವಂತ ಸ್ಥಿತಿಯಲ್ಲಿ ನಾವುಗಳು ಇರುವಾಗ ದೇವರಿಗೆ ಎಷ್ಟು ದೇವರಿಗೆ ಮಹಿಮೆ ಆಗುತ್ತಂದ್ರೆ ಖಂಡಿತವಾಗಿ ನಮಗೆ ಎಷ್ಟೋ ಸಂತೋಷ ಪ್ರಿಯ ಇಲ್ವಾ? ಇರುವಾಗ ದಾವೀದನನ್ನ ವಿಶೇಷವಾದ ಶುಭಗಳೊಡನೆ ಆತನು ಎದುರುಗೊಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಲೋಟನನ್ನ ದೇವರು ಶುಭಗಳೊಡನೆ ಎದುರುಗೊಳ್ಳಲಿಲ್ಲ, ಶಾಪಗಳೊಡನೆ ಆತನನ್ನ ಎದುರುಗೊಳ್ಳುವಂತೆ ಮಾಡಿದನು. ಅಂದ್ರೆ ದೂತರನ್ನ ಕಳುಹಿಸಿ ಆ ಊರಿನಲ್ಲಿ ಶಾಪದ ಪರಿಸ್ಥಿತಿಯನ್ನ ವಿವರಿಸಿ, ಆ ಶಾಪದ ಸ್ಥಳ ಬಿಟ್ಟು ಓಡಿ ಹೋಗುವಂತೆ ದೇವರು ಲೋಟನನ್ನ ಎದುರುಗೊಳ್ಳುತ್ತಾನೆ ದೂತರ ಮೂಲಕವಾಗಿ. ಹೀಗೆ ಕರ್ತನಲ್ಲಿ ಪ್ರಿಯರೇ, ನಮಗ್ ಗೊತ್ತಿದೆ, ಆ ಯಾಕೋಬನಿಗೆ ಕೂಡ ಅಷ್ಟೇ ಪ್ರಿಯರೇ. ಯಾಕೋಬನು ಮತ್ತು ಏಸಾವ ಇಬ್ಬರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದಂತವರೇ ಪ್ರಿಯರೇ. ಆದ್ರೆ ಯಾಕೋಬನಿಗೆ ದೇವರು ಯಾವತ್ತೂ ದರ್ಶನ ಕೊಡ್ಲಿಲ್ಲ, ಯಾವತ್ತೂ ವಾಗ್ದಾನಗಳನ್ನ ಆತನಿಗೆ ಕೊಡ್ಲಿಲ್ಲ. ಯಾರಿಗೆ? ಏಸಾವನಿಗೆ ಯಾವುದೇ ವಾಗ್ದಾನಗಳಿಲ್ಲ ಪ್ರಿಯರೇ, ಯಾವುದೇ ಆಶೀರ್ವಾದಗಳಿಲ್ಲ. ಯಾಕೆಂದ್ರೆ
ಏಸಾವನು ದೇವರಿಗೆ ಭಯಭಕ್ತಿಗಳವನಾಗಿ ಜೀವಿಸ್ಲಿಲ್ಲ. ಒಂದೇ ತಂದೆ ಮಕ್ಕಳೇ ಅವರು, ಇಸಾಕನ ಮಕ್ಕಳೇ ಯಾಕೋಬನು ಮತ್ತು ಏಸಾವ. ಯಾಕೋಬನಾದರೂ ಆತನಲ್ಲಿ ಮೋಸ ಇದೆ, ಕಪಟ ಇದೆ, ವಂಚನೆ ಇದೆ, ದೇವರಿಗೆ ವಿರೋಧವಾಗಿ ನಡ್ಕೊಂಡ. ಆಮೇಲೆ ಏನಾಯ್ತು ಅಲ್ವಾ? ಆಮೇಲೆ ಏನಾಯ್ತು ಎಂಬುದಾಗಿ ನೋಡುವಾಗ ಪ್ರಿಯರೇ, ಆ ಆ ರಾತ್ರಿ ವೇಳೆಯಲ್ಲಿ ದೇವರು ದರ್ಶನ ಕೊಟ್ಟಂತ ಸಮಯ ಅದು ತುಂಬಾ ಅಮೋಘವಾದ್ದು. ತಂದೆ ಮನೆಯನ್ನ ಬಿಟ್ಟು ಹೋಗುವಾಗ ಕನಸಿನಲ್ಲೇ ದರ್ಶನ ಕೊಡ್ತಾನೆ. ಬೇತೇಲ್ ಎಂಬ ಹೆಸರು ಇಡ್ತಾನಲ್ಲ, ಲೂಜ್, ಮೊದಲ ಹೆಸರು ಲೂಜ್ ಎಂಬುದಾಗಿ ಆ ಸ್ಥಳದ ಹೆಸರು. ಅಲ್ಲಿ ಆ ರಾತ್ರಿ ವೇಳೆಯಲ್ಲಿ ಮಲಗಿದಂತ ಸಂದರ್ಭದಲ್ಲಿ ದೇವರು ಯಾಕೋಬನಿಗೆ ದರ್ಶನ ಕೊಡ್ತಾನೆ, ಅದು ಕನಸಿನಲ್ಲಿ. ಆದ್ರೆ ರಿಟರ್ನ್ ಆತನು ಮಾವನ ಮನೆಯಿಂದ ಬಿಟ್ಟು ಬರುವಾಗ, ರಿಟರ್ನ್ ಬರಬೇಕಾದ್ರೆ ನಿಜವಾಗ್ಲೂ ದರ್ಶನ ದೇವರು ಕೊಡ್ತಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅಂದ್ರೆ ಅಲ್ಲಿ ಯೇಸು ಕ್ರಿಸ್ತನು ಯಾಕೋಬನನ್ನು ಏನಕ್ಕೆ ಎದುರುಗೊಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಆಶೀರ್ವಾದಗಳನ್ನ ಕೊಡಲಿಕ್ಕಾಗಿ ಎದುರುಗೊಳ್ತಾ ಇದ್ದಾನೆ ಯಾಕೋಬನು. ಅದಕ್ಕೆ ಮೊದಲು ಬರೀ ಕನಸಿನಲ್ಲಿ ಮಾತ್ರ ಕಾಣಿಸ್ಕೊಂಡ ದೇವರು, ಕನಸಿನಲ್ಲಿ ಮಾತ್ರನೇ ಆತನು ಕಾಣಿಸ್ಕೊಂಡಿದ್ದು ಪ್ರೇರೆ. ಆದ್ರೆ ಈಗ ಪ್ರತ್ಯಕ್ಷವಾಗಿ ಆತನು ದರ್ಶನ ಕೊಟ್ಟು ಆ ವಿಶೇಷವಾದ ಆಶೀರ್ವಾದಗಳೊಡನೆ ಈ ಯಾಕೋಬನನ್ನ ದೇವರು ಆ ರಾತ್ರಿ ವೇಳೆಯಲ್ಲಿ ಎದುರುಗೊಂಡನೆಂಬುದಾಗಿ ನಾವು ನೋಡ್ತೀವಿ. ಏನಕ್ಕೆ? ಹೋಗುವಾಗ ಕನಸಿನಲ್ಲೇ ಮಾತ್ರ, ಆದ್ರೆ ಬರಬೇಕಾದ್ರೆ ಪ್ರತ್ಯಕ್ಷವಾಗಿ ಎಂಬುದಾಗಿ ನೋಡುವಾಗ ಖಂಡಿತವಾಗಿ ಪ್ರೇರೆ, ಒಟ್ಟಿನಲ್ಲಿ ದೇವರು ತನ್ನ ಭಕ್ತರನ್ನ ತಾನು ಆದುಕೊಂಡವರನ್ನ ಯಾವತ್ತಿಗೂ ಎಂದಿಗೂ ಕೈ ಬಿಡಲ್ಲ ದೇವರು. ಅದರಲ್ಲಿ ಎರಡನೇ ಮಾತ ಇಲ್ಲ. ಲೋಟನನ್ನ ದೇವ್ರು ಆರಿಸ್ಕೊಂಡಿದ್ದಾನೆ, ಹಾಗಾಗಿ ಲೋಟನನ್ನ ದೇವ್ರು ಕೈ ಬಿಡ್ಲಿಲ್ಲ. ಯಾಕೋಬನನ್ನ ದೇವರು ಆರಿಸ್ಕೊಂಡಿದ್ದಾನೆ, ದೇವರು ಆತನನ್ನ ಕೈ ಬಿಡದೆ ನಾನಾ ಶುಭಗಳೊಡನೆ ಆ ರಾತ್ರಿ ಆಶೀರ್ವಾದ ಆತನು ಪಡ್ಕೊಳ್ತಾನೆ ಪ್ರೇರೆ. ಅಂದ್ರೆ ದೇವರು ಯಾಕೋಬನನ್ನ ಎದುರುಗೊಳ್ತಾನೆ, ಆಶೀರ್ವಾದದೊಂದಿಗೆ ಎದುರುಗೊಳ್ತಾನೆ ಪ್ರೇರೆ. ಏಸಾವನಿಗೆ ಯಾವತ್ತೂ ದೇವರು ದರ್ಶನ ಕೊಡ್ಲೇ ಇಲ್ಲ. ಒಂದು ಸಾರಿ ಕೂಡ ಏಸಾವನಿಗೆ ದೇವರು ದರ್ಶನ ಕೊಟ್ಟಾಗೆ ವಾಕ್ಯಗಳಲ್ಲಿ ನಾವು ಎಲ್ಲೂ ನೋಡೋದಿಲ್ಲ. ಯಾಕಂದ್ರೆ ಆತನು ಶರೀರ ಸಂಬಂಧಿಯಾಗಿ ಜೀವಿಸಿದನು, ಆತ್ಮ ಸಂಬಂಧಿಯಾಗಿ ಜೀವಿಸ್ಲಿಕ್ಕೆ ಆತನಿಗೆ ಇಷ್ಟ ಇಲ್ಲ. ಚೊಚ್ಚಲುತನದ ಹಕ್ಕನ್ನ ಮಾರಿಕೊಂಡನು, ಒಂದೊತ್ತು ಊಟಕ್ಕೋಸ್ಕರ ಆಶೀರ್ವಾದವನ್ನ, ಚೊಚ್ಚಲತನವನ್ನ ಮಾರಿಕೊಂಡನೆಂಬುದಾಗಿ, ಅಂದ್ರೆ ದೇವರನ್ನ ನಿರ್ಲಕ್ಷ್ಯ ಮಾಡಿದನು, ಕರ್ತನನ್ನ ನಿರ್ಲಕ್ಷ್ಯ ಮಾಡಿದನು ಪ್ರಿಯ. ಯಾಕೋಬನಾದರೂ ಖಂಡಿತವಾಗಿ ಒಂದು ವೇಳೆ ಮೋಸ ಮಾಡಿದ್ದು ಬೇರೆ ವಿಚಾರ, ಆದ್ರೆ ಕಡೆಯದಾಗಿ ಆತನು ದೇವರ ಮುಂದೆ ತಗ್ಗಿಸ್ಕೊಳ್ತಾನೆ ಪ್ರಿಯ. ಅಲ್ಲಿ ಆಶೀರ್ವಾದಗಳನ್ನೇ ಯಾಕೋಬನನ್ನ ದೇವರು ಎದುರುಗೊಳ್ತಾನೆ. ಅಲ್ಲಿ ಏನಾಗುತ್ತಂದ್ರೆ ಆ ರಾತ್ರಿ ಆ ಭಯ, ಏಸಾವನು ಬಂದು ಸಾಯಿಸ್ತಾನೆಂಬ ಭಯ, ಒಂದು ಒತ್ತಡ ಎಲ್ಲ ಇದೆ ಅಲ್ಲಿ. ಆದ್ರೆ ದೇವರು ಆಶೀರ್ವಾದದೊಡನೆ ಯಾಕೋಬನನ್ನ ಎದುರುಗೊಂಡಾಗ ಯಾಕೋಬನಿಗೆ ಏನಾಯ್ತಂದ್ರೆ ಹೋಗುವಾಗ ಬೇತೇಲ್ ಬರಬೇಕಾದ್ರೆ ಪೆನುವೇಲ್ ಎಂಬ ಹೆಸರು ಬರುತ್ತೆ ಪ್ರಿಯರೇ. ಅಂದ್ರೆ ಊರಿನ ಹೆಸರು ಪೆನುವೇಲ್ ಅನ್ನ ದಾಟುತ್ತಿರುವಾಗ ಸೂರ್ಯೋದಯವಾಯ್ತು ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ಯಾಕೋಬ ಇಷ್ಟು ಕಾಲ ದೇವರಿಂದ ನೇಮಿಸಲ್ಪಟ್ಟವನೇ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟವನೇ, ದೇವರಿಂದ ವಾಗ್ದಾನಗಳನ್ನು ಹೊಂದಿದವನೇ ಆದ್ರೂ ಕೂಡ ಆತನು ನಿಜವಾದ ಆಶೀರ್ವಾದ ಪಡ್ಕೊಂಡಿದ್ದು ಮಾತ್ರ ಆ ಸಂದರ್ಭದಲ್ಲಿ ತನ್ನನ್ನು ತಾನು ದೇವರಿಗೆ ಸಮರ್ಪಣೆ ಮಾಡ್ಕೊಳ್ತಾನೆ. ನಾನು ಮೋಸಗಾರ, ದೇವಾ ದೇವಾ ದೇವಾ, ನಾನು ಮೋಸಗಾರ, ನಾನು ಅಪಾತ್ರನು, ನಿನ್ನ ಕೃಪೆಗೆ ಅಪಾತ್ರನೆಂಬುದಾಗಿ ಆ ರಾತ್ರಿಯಲ್ಲಿ ಕಣ್ಣೀರಿನಿಂದ ಯಥಾರ್ಥ ಹೃದಯದಿಂದ ಪ್ರಾರ್ಥನೆ ಮಾಡ್ತಾನೆ. ಆಗ ಇನ್ನು ಮೇಲೆ ನೀನು ಇಸ್ರಾಯೇಲನಾಗುವಿ ಎಂಬುದಾಗಿ ವಿಶೇಷವಾದ ಆಶೀರ್ವಾದಗಳನ್ನು ಯಾಕೋಬನನ್ನ ದೇವರು ಎದುರುಗೊಳ್ತಾನೆ. ಇಲ್ಲಿ ಹಾಗೆ ಅಬ್ರಹಾಮನನ್ನ ದೇವರು ಎದುರುಗೊಳ್ತಾ ಇದ್ದಾರೆ ಅಂದ್ರೆ ಆಶೀರ್ವಾದಗಳೊಡನೆ ಎದುರುಗೊಂಡನೆ ಎಂಬುದಾಗಿ ನಾವು ಓದ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಇಲ್ಲೊಂದು ಮಾತು ನಾನು ಹೇಳಿ ಮುಕ್ತಾಯ ಮಾಡ್ತೇನೆ. ಇಲ್ಲಿ ಅಬ್ರಹಾಮನ ಏನ್ ಹೇಳ್ತಾ ಇದ್ದಾನಂದ್ರೆ, ನಾನ್ ನೀರ್ ತರಿಸ್ಕೊಡ್ತೇನೆ, ಆಹಾರ ಸ್ವಲ್ಪ ನೀವು ದಯಮಾಡಿ ನನ್ನ ಮೇಲೆ ಕರುಣೆ ದಯ ತೋರಿಸಿ ನಿಮ್ಮ ದಾಸನ ದಯಮಾಡದೆ ನಿನ್ನ ದಾಸನನ್ನ ದಾಟಿ ಹೋಗಬೇಡ ಎಂಬುದಾಗಿ ಹೇಳಿ ಕರ್ತನನ್ನ ಉಪಚರಿಸ್ತಾನೆ ಪ್ರಿಯ. ಆ ಮರದ ನೆರಳಿನಲ್ಲಿ ನೀನು ವಿಶ್ರಮಿಸುಕೋ ಎಂಬುದಾಗಿ ನೀರು ತಂದು ಕೊಡ್ತೇನೆ, ಆಹಾರ ಕೊಡ್ತೇನೆ, ನೀನು ಮರದ ನೆರಳಿನಲ್ಲಿ ವಿಶ್ರಮಿಸುಕೋ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಬ್ರಹಾಮನು ಹೇಳ್ತಾನೆ ಪ್ರೇರ. ಆದ್ರೆ ಅಬ್ರಹಾಮನ ಸಂತಾನ ಏನು ಮಾಡ್ತು? ಅಬ್ರಹಾಮನು ಕರ್ತನನ್ನ ಮರದ ನೆರಳಿನಲ್ಲಿ ಕೂರಿಸಿದ್ರೆ
ಅಬ್ರಹಾಮನ ಸಂತಾನ ಆ ಮರವನ್ನ, ಶಾಪಗ್ರಸ್ತ ಮರವನ್ನ ಏರಿಸಿತು ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ. ಇಲ್ವಾ? ಎಂತ ಒಂದು ಶೋಚನೀಯ ವಿಚಾರ ಪ್ರಿಯರೇ. ಅಬ್ರಹಾಮನು ಮರದ ನೆರಳಿನಲ್ಲಿ ದೇವರಿಗೆ ವಿಶ್ರಾಂತಿ ಕೊಡ್ತಾ ಇದ್ದಾನೆ. ನೀನು ವಿಶ್ರಮಿಸ್ಕೋ ದೇವ, ನೀನು ವಿಶ್ರಮಿಸ್ಕೋ ಕರ್ತ. ಆದ್ರೆ ಅಬ್ರಹಾಮನ ಸಂತತಿ ಖಂಡಿತವಾಗಿ ಆ ಶಿಲುಬೆ ಎಂಬ ಶಾಪಗ್ರಸ್ತ ಮರವನ್ನ ಏರಿಸ್ತು ಪ್ರಿಯರೇ. ಎಂತ ಒಂದು ಹೀನ ಸ್ಥಿತಿ, ಎಂತ ಒಂದು ಕಠೋರವಾದ ಪರಿಸ್ಥಿತಿ ಪ್ರಿಯರೇ. ದೇವರಿಗೆ ವಿಶ್ರಾಂತಿಯನ್ನ ಕೊಡದಂತ ಇಸ್ರಾಯೇಲ್ ಆಗಿ ಆ ದಿನ ಮಾರ್ಪಟ್ಟಿತು ಪ್ರಿಯರೇ, ಅಲ್ವಾ? ಹೀಗಿರುವಾಗ ಕರ್ತನಲ್ಲಿ ಪ್ರಿಯರೇ, ನಾವು ದೇವರನ್ನ ಅದೇ ಮೋಶೆ ಆ ಮುಳ್ಳಿನ ಪೊದೆಯಲ್ಲಿ ಬೆಂಕಿ ಇದ್ರೂ ಕೂಡ ಆ ಮುಳ್ಳಿನ ಪೊದೆ ಸುಡ್ಲಿಲ್ಲ. ಅಂದ್ರೆ ಆ ಮುಳ್ಳಿನ ಪೊದೆಯೊಳಗೆ, ಆ ಬೆಂಕಿಯೊಳಗೆ ದೇವರು ವಾಸ ಮಾಡಿದನೆಂಬುದಾಗಿ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಅಂದ್ರೆ ಮುಳ್ಳಿನ ಪೊದೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ ದೇವರು, ಬೆಂಕಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾವುದೇ ವಿಶ್ರಾಂತಿ ಇಲ್ಲ, ಯಾವುದೇ ನೆಮ್ಮದಿ ಇಲ್ಲ. ಯಾಕಂದ್ರೆ ತನ್ನ ಜನರು ಆ ಐಗುಪ್ತ ದೇಶದಲ್ಲಿ ಪಾಪದಲ್ಲಿ ಇದ್ದಾರೆ, ಅಥವಾ ಭಯಂಕರವಾದ ಕಠೋರವಾದ ಸ್ಥಿತಿಯಲ್ಲಿ, ಕ್ರೂರ ಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ದೇವರು ಕೂಡ, ಆತನು ಕೂಡ ವಿಶ್ರಾಂತಿಯಲ್ಲಿ ಇಲ್ಲ. ಅಲ್ಲಿ ಆ ಮುಳ್ಳಿನ ಪೊದೆಯಲ್ಲಿ ಬೆಂಕಿ ಒಳಗೆ ದೇವರಿದ್ದಾನೆ ಪ್ರಿಯರೇ. ಹಾಗೆ ಪ್ರಿಯರೇ, ನಾವು ಆತ್ಮೀಯವಾಗಿ ದೇವರಿಗೆ ವಿಶ್ರಾಂತಿ ಕೊಡುವಂತ ಸ್ಥಿತಿಯಲ್ಲಿ, ದೇವಾ, ನಾನ್ ನಿನಗೆ ಯಥಾರ್ಥವಾಗಿ ಜೀವಿಸ್ತಾ ಇದ್ದೀನಿ, ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನು ಆರಾಮಾಗಿರು ನನ್ನ ವಿಷಯದಲ್ಲಿ ಅನ್ನೋ ಪರಿಸ್ಥಿತಿಗೆ ವಿಶ್ವಾಸ ಬಂದ್ರೆ ಎಷ್ಟು ಚಂದ ಅಲ್ವಾ? ಅಂದ್ಯಾ ದೇವರ ಬಳಿಯಲ್ಲಿ ಬಲಗಡೆಯಲ್ಲಿ ಯೇಸು ಸ್ವಾಮಿ ಕೂತ್ಕೊಂಡಿದ್ದಾನೆ. ಅಲ್ಲಿ ಅದಕ್ಕೆ ಸಂಪೂರ್ಣವಾದ ವಿಶ್ರಾಂತಿ ಇದೆ ನಮ್ಮ ದೇವರು. ಅಂದ್ರೆ ಇವತ್ತಿನವರೆಗೂ ಲೋಕದಲ್ಲಿ, ಸಭೆಯಲ್ಲಿ ಆತ್ಮ ದೇವರಾಗಿ ಅದನ್ನು ಸಂಚಾರ ಮಾಡ್ತಾನೆ. ವಿಶ್ರಾಂತಿ ಇಲ್ಲದೆ ನಮ್ಮ ದೇವರು ಇವತ್ತಿಗೂ ಕೂಡ ಆತ್ಮೀಯವಾಗಿದ್ದಾನೆ. ಸೊ ಹೀಗಾಗಿ ಅಬ್ರಹಾಮನ ಜೀವದಿಂದ ಈ ದೇವರು ಕೊಟ್ಟ ಈ ಆತ್ಮೀಯ ಪಾಠಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ನಮ್ಮನ್ನು ದೇವರು ನಮ್ಮ ಬಲಹೀನತೆಗಳನ್ನ ಸರಿಪಡಿಸಿ ತನ್ನ ನಾಮ ಮಹಿಮೆಗಾಗಿ ನಡೆಸುವಂತೆ ಆಗಲಿ. ಆಮೇನ್. ಮತ್ತು ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಸಂದೇಶ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸೋದರ ನಿರಂತ್ ಪ್ರಭು ಮತ್ತು ಜೊತೆ ಸಹೋದರಿಗೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಗಳನ್ನು ತಿಳಿಸ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.